Good morning, dear students. In last class, in some basic concepts, we discussed the gram atomic mass, gram molecular mass, 1 mole, like that concepts. In this session, we are going to discuss the one more concept. It is the empirical formula and the molecular formula. Correct? Empirical formula, it is the formula that indicates only the ratio of number of elements. Okay? Empirical formula, it gives only the ratio of number of atoms. ಎಷ್ಟು ರೇಷಿಯೋದಲ್ಲಿದೆ ಆಟಮ್ಸು ಅಂತಕ್ಕಂಥದ್ದನ್ನು ಇಂಡಿಕೇಟ್ ಮಾಡುತ್ತೆ. ಇನ್ ಒನ್ ಮಾಲಿಕ್ಯೂಲ್ ಆಫ್ ಅ ಕಾಂಪೌಂಡ್ ಇದ್ರೆ ಅದನ್ನು ನಾವು ಎಂಪೆರಿಕಲ್ ಫಾರ್ಮುಲಾ. ಒಂದು ಮಾಲಿಕ್ಯೂಲ್ ಆಫ್ ಕಾಂಪೌಂಡ್ ಅಲ್ಲಿ ಎಷ್ಟು ರೇಷಿಯೋದಲ್ಲಿ ಆಟಮ್ಸ್ ಇದೆ ಅಂತಕ್ಕಂಥದ್ದನ್ನು ಇಂಡಿಕೇಟ್ ಮಾಡಿದ್ರೆ ಅದನ್ನು ನಾವು ಎಂಪೆರಿಕಲ್ ಫಾರ್ಮುಲಾ ಅಂತ ಕರಿತೀವಿ. ದಟ್ ಎಂಪೆರಿಕಲ್ ಫಾರ್ಮುಲಾ ಇಸ್ ನಾಟ್ ಆಕ್ಚುಯಲ್ ಫಾರ್ಮುಲಾ ಆಫ್ ಎ ಕಾಂಪೌಂಡ್. ಅರ್ಥ ಆಗ್ತಿಲ್ಲ? ಹಾಗಾಗಿ ನೆನಪಿರಬೇಕು, ದ ಮಾಲಿಕ್ಯುಲರ್ ಫಾರ್ಮುಲಾ, it is a formula that indicates only the ratio of number of atoms of elements in a molecule ಅಂತಕ್ಕಂಥದ್ದು ಗೊತ್ತಿರಬೇಕು. Then next one, it is a molecular formula. Okay, ಹಾಗಾದ್ರೆ ಯಾವುದನ್ನ ನಾವು ಮಾಲಿಕ್ಯುಲರ್ ಫಾರ್ಮುಲಾ ಅಂತ ಕರಿತೀವಿ? ಮಾಲಿಕ್ಯುಲರ್ ಫಾರ್ಮುಲಾ. Okay, the true formula, molecular formula, it is a true formula which gives actual number of atoms of each element. Actually ಎಷ್ಟು ಎಲಿಮೆಂಟ್ಸ್ ಇದೆ ಅಂತಕ್ಕಂಥದ್ದನ್ನ ಈ ಮಾಲಿಕ್ಯುಲರ್ ಫಾರ್ಮುಲಾ ಇಂಡಿಕೇಟ್ ಮಾಡುತ್ತೆ. ಹಾಗಾಗಿ ಅದನ್ನ ನಾವು ಟ್ರೂ ಫಾರ್ಮುಲಾ ಅಂತ ಕರಿತೀವಿ. ಡೆಫಿನೇಷನ್ ಬರೀರಿ ಅಂತಂದ್ರೆ, ದ ಟ್ರೂ ಫಾರ್ಮುಲಾ ವಿಚ್ ಗಿವ್ಸ್ ಆಕ್ಚುಯಲ್ ನಂಬರ್ ಆಫ್ ಆಟಮ್ಸ್ ಆಫ್ ಈಚ್ ಎಲಿಮೆಂಟ್ಸ್ ಇನ್ ಒನ್ ಮಾಲಿಕ್ಯೂಲ್ ಆಫ್ ಅ ಕಾಂಪೌಂಡ್, ದಟ್ ಈಸ್ ಅ ಮಾಲಿಕ್ಯುಲರ್ ಫಾರ್ಮುಲಾ ಈಸ್ ಈಕ್ವಲ್ ಟು ಎಂಪೆರಿಕಲ್ ಫಾರ್ಮುಲಾ ಆಫ್ ಎನ್ ಅಂತ ಕರಿತೀವಿ. ನೋಡಿ, ಫಾರ್ಮುಲಾ ಇದೆ ಟು ಕ್ಯಾಲ್ಕುಲೇಟ್ the molecular formula. Molecular formula is equal to empirical formula of n. It is a formula to calculate a molecular formula. ಅರ್ಥ ಆಗ್ತಿದೆಯಲ್ಲ? ಹಾಗಾದ್ರೆ n ಅನ್ನು ನಾವು ದ ರೇಷಿಯೋ ಆಫ್ ಮೋಲಾರ್ ಮಾಸ್ ಟು ದ ಎಂಪೆರಿಕಲ್ ಮೋಲಾರ್ ಮಾಸ್ ಅಂತ ಕರಿತೀವಿ. ಅದನ್ನ ನೆಕ್ಸ್ಟ್ ನಾವು ಪ್ರಾಬ್ಲಮ್ಸ್ ಅಲ್ಲಿ ಡಿಸ್ಕಸ್ ಮಾಡ್ತೀವಿ. ಜಸ್ಟ್ ಈಗ ನಮಗೆ ಡೆಫಿನೇಷನ್ಸ್ಗಿನ ಬಹಳ ಇಂಪಾರ್ಟೆಂಟು. ಕೆಲವು ಟೈಮ್ ಡೆಫಿನೇಷನ್ ಕೇಳಿದ್ದಾರೆ, ಡೆಫಿನೇಷನ್ ನೋಡ್ಕೊಳ್ಳಿ ನೀಟಾಗಿ. ಅದ್ರ ಜೊತೆಗೆ ಪ್ರಾಬ್ಲಮ್ಸ್ಗಳಿದಾವಲ್ಲ, ಇದ್ರ ಮೇಲೆ ನಮಗೆ ಕಾಂಪಿಟೇಟಿವ್ ಕ್ವಶನ್ಸ್ಗಳು ಅರೈಸ್ ಆಗುತ್ತೆ. Molecular formula, which of the following is the right molecular formula, which of the following is the right empirical formula of this percentage composition ಅಂತ ಕ್ವಶನ್ಗಳನ್ನು ಕೇಳ್ತಾರೆ. ಕರೆಕ್ಟ್? ಹಾಗಾದ್ರೆ ಇಲ್ಲೊಂದು ಪ್ರಾಬ್ಲಮ್ ಇದೆ ನೋಡಿ. ದಿಸ್ ಇಸ್ ಪ್ರಾಬ್ಲಮ್ಸ್ ಆನ್ ಮಾಲಿಕ್ಯುಲರ್ ಫಾರ್ಮುಲಾ ಅಂಡ್ ಎಂಪೆರಿಕಲ್ ಫಾರ್ಮುಲಾ. ಏನಿದೆ ಪ್ರಾಬ್ಲಮ್ ನೋಡಿ? ಎ ಕಾಂಪೌಂಡ್ ಕಂಟೈನಿಂಗ್ 4.07% ಆಫ್ ಹೈಡ್ರೋಜನ್. ಈ ಕಾಂಪೌಂಡ್ ಅಲ್ಲಿ 4.07%, 100% ಅಲ್ಲಿ 4.07% ಹೈಡ್ರೋಜನ್ ಇದೆ ಅಂತೆ, 24.7% ಕಾರ್ಬನ್ ಇದೆ ಅಂತೆ, ಅಂಡ್ 71.65% ಕ್ಲೋರಿನ್ ಇದೆ. ದಿಸ್ ಇಸ್ Cl, ಕ್ಲೋರಿನ್ ಇದೆ. ಓಕೆ, ವಿತ್ ಮೋಲಾರ್ ಮಾಸ್, ಆ ಕಾಂಪೌಂಡಿನ ಮೋಲಾರ್ ಮಾಸ್ ಎಷ್ಟಿದೆ ಅಂತೆ? 98.96 ಗ್ರಾಮ್ ಪರ್ ಮೋಲಾರ್ ಇದೆ. ಹಾಗಾದ್ರೆ ವಾಟ್ ಈಸ್ ಇಟ್ಸ್ ಎಂಪೆರಿಕಲ್ ಫಾರ್ಮುಲಾ ಅಂಡ್ ಮಾಲಿಕ್ಯುಲರ್ ಫಾರ್ಮುಲಾ? ಏನ್ ಕೊಟ್ಟಿದ್ದಾರಂತೆ? ಗಿವನ್ ಮಾಲಿಕ್ಯುಲರ್ ಮಾಸ್ ಆಫ್ ಕ್ಲೋರಿನ್ ಈಸ್ 35.5 ಇದೆ. ಪ್ರತಿಯೊಂದು ಪ್ರಾಬ್ಲಮ್ಸ್ ಇದೇ ರೀತಿ ಇರುತ್ತೆ. ಪರ್ಸೆಂಟೇಜ್ 100% ಅಲ್ಲಿ ಯಾವ್ಯಾವ ಎಲಿಮೆಂಟ್ಸ್ ಎಷ್ಟೆಷ್ಟು ಪರ್ಸೆಂಟೇಜ್ ಇದೆ ಅಂತ ಕೊಟ್ಟಿರ್ತಾರೆ. ಆ ಪರ್ಸೆಂಟೇಜ್ ಅನ್ನು ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ಬೇಕಂತೆ? ಮಾಲಿಕ್ಯುಲರ್ ಫಾರ್ಮುಲಾ ಮತ್ತೆ ಎಂಪೆರಿಕಲ್ ಫಾರ್ಮುಲಾ ಕ್ಯಾಲ್ಕುಲೇಟ್ ಮಾಡ್ಬೇಕಂತೆ. ಈ ಮೆಥಡ್ ಅನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಒಂದು ಮೆಥಡ್ ಅನ್ನ ಕರೆಕ್ಟಾಗಿ ಕಲ್ತ್ರೆ ಎಂತ ಪ್ರಾಬ್ಲಮ್ ಕೊಟ್ಟರು ನೀವೇ ಸಾಲ್ವ್ ಮಾಡ್ತೀರಾ. ಓಕೆ, ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಬರೀಬೇಕಪ್ಪ ಅಂದಾಗ ಈ ರೀತಿ ನಾವು ಒಂದು ಚಾರ್ಟ್ನ ರೆಡಿ ಮಾಡ್ಕೋಬೇಕು. ಎಲಿಮೆಂಟ್ಸ್ ಯಾವ್ದ್ಯಾವ್ದಿದೆ ಅಂತ ಫಸ್ಟ್ ಎಲಿಮೆಂಟ್ಸ್ ಬರ್ಕೋಣ. ಯಾವ್ಯಾವ ಎಲಿಮೆಂಟ್ಸ್ ಇದೆ? ಎಲಿಮೆಂಟ್ಸ್ ಆರ್ ಯಾವುದಿದೆ? ಫಸ್ಟು ಹೈಡ್ರೋಜನ್ ಇದೆ, ಹೈಡ್ರೋಜನ್. ನೆಕ್ಸ್ಟ್ ಯಾವ ಎಲಿಮೆಂಟ್ ಇದೆ? ಕಾರ್ಬನ್ ಇದೆ, ಕಾರ್ಬನ್, ಕಾರ್ಬನ್. ನೆಕ್ಸ್ಟ್ ಯಾವ್ದಿದೆ? ಕ್ಲೋರಿನ್ ಇದೆ. ದೀಸ್ ಆರ್ ದ 3 ಎಲಿಮೆಂಟ್ಸ್. ಈ 3 ಎಲಿಮೆಂಟ್ಸ್ ಅನ್ನ ಕೊಟ್ಟಿದ್ದಾರೆ, ಹೌದಲ್ವಾ? ದಿಸ್ ಇಸ್ ಒನ್ ಕಾಲಮ್. ಅರ್ಥ ಆಗ್ತಿದೆಯಲ್ಲ? ರೈಟ್. ದೆನ್ ಪರ್ಸೆಂಟೇಜ್ ಕಂಪೋಸಿಷನ್. ನೆಕ್ಸ್ಟ್ ಕಾಲ ಏನು ಮಾಡ್ತಿದ್ದೀನಿ ನಾನು? ಪರ್ಸೆಂಟೇಜ್ ಕಂಪೋಸಿಷನ್. ಎಷ್ಟು ಪರ್ಸೆಂಟೇಜ್ ಇದೆ ಕಂಪೋಸಿಷನ್ ಅಂತ ಕೊಟ್ಟಿದ್ದಾರೆ ಅವರೇ. ಎಷ್ಟು ಪರ್ಸೆಂಟೇಜ್ ಇದೆ ನೋಡಿ? ಹೈಡ್ರೋಜನ್ 4.07%, 4.07%. ನೆಕ್ಸ್ಟ್ ಕಾರ್ಬನ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 24.7%. ಕಾರ್ಬನ್ ಎಷ್ಟಿದೆ ಅಂತೆ? 24.7%. ನೆಕ್ಸ್ಟ್ ಕ್ಲೋರಿನ್ ಎಷ್ಟಿದೆ? 71.65%. ದಿಸ್ ಈಸ್ ಪರ್ಸೆಂಟೇಜ್ ಕಂಪೋಸಿಷನ್. ನೆಕ್ಸ್ಟ್ ಕಾಲಮ್ ಅನ್ನು ನಾನು ಅಟೋಮಿಕ್ ಮಾಸ್ ಅಂತ ಮಾಡ್ಕೊಳ್ತೀನಿ. ಅಟೋಮಿಕ್ ಮಾಸ್. ಯಾವ್ದು ಅಟೋಮಿಕ್ ಮಾಸ್ ಅಂತೆ? ಇಲ್ಲಿ ಕೊಟ್ಟಿರ್ತಕ್ಕಂಥ ಎಲಿಮೆಂಟ್ಸ್ಗಳ ಅಟೋಮಿಕ್ ಮಾಸ್. ನೋಡಿ, ಹೈಡ್ರೋಜನ್ ಇದೆ, ಅಟೋಮಿಕ್ ಮಾಸ್ ಎಷ್ಟು? 1 ಇದೆ. ಕಾರ್ಬನ್ ಇದೆ, ಅಟೋಮಿಕ್ ಮಾಸ್ ಎಷ್ಟು? 12 ಇದೆ. ದೆನ್
ಕ್ಲೋರಿನ್ ಇದೆ, ಅಟಾಮಿಕ್ ಮಾಸ್ ಗೊತ್ತಿರಲ್ಲ ನೆನಪಿರಲ್ಲ ಅಂತ ಅವರೇ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 35.5 ಕೊಟ್ಟಿದ್ದಾರೆ. 35.5 ದಿಸ್ ಈಸ್ ಅಟೋಮಿಕ್ ಮಾಸ್. ನೆಕ್ಸ್ಟ್ ಕಾಲಮ್ ಮಾಡ್ತಾ ಇದ್ದೀನಿ, ಪರ್ಸಂಟೇಜ್, ಇಲ್ಲಿ ಒಂದೇ ಲೈನಲ್ಲಿ ಬರ್ದ್ಬಿಡ್ತೀನಿ ಇದನ್ನು. ಪರ್ಸಂಟೇಜ್ ಕಂಪೋಸಿಷನ್, percentage composition divided by atomic mass. ಓಕೆ, ಹಾಗಾದರೆ ಥರ್ಡ್ ಕಾಲಮ್ ಯಾವುದಂತೆ? ಪರ್ಸಂಟೇಜ್ ಕಂಪೋಸಿಷನ್ ಡಿವೈಡೆಡ್ ಬೈ ಅಟೋಮಿಕ್ ಮಾಸ್ ಇದೆ. ಕರೆಕ್ಟ್, ಅದನ್ನು ಚಾರ್ಟಲ್ಲಿ ಬರ್ದ್ಬಿಡ್ತೀನಿ. ಪರ್ಸಂಟೇಜ್ ಕಂಪೋಸಿಷನ್ ಎಷ್ಟಿದೆ? 4.07 ಡಿವೈಡೆಡ್ ಬೈ 1, ಅಟೋಮಿಕ್ ಮಾಸ್ 1 ಇದೆ, ದಟ್ ಈಸ್ ಈಕ್ವಲ್ ಟು 4.07. ಅರ್ಥ ಆಗ್ತಿಲ್ಲ? ಸಿಮಿಲರ್ಲಿ 24.7 ಡಿವೈಡೆಡ್ ಬೈ 12 ಇದೆ. ಈ 24.7 ಡಿವೈಡೆಡ್ ಬೈ 12 ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ಆನ್ಸರು? ದಟ್ ಈಸ್ 2.022 ಬರುತ್ತೆ. ಸಿಮಿಲರ್ಲಿ 71.65 ಡಿವೈಡೆಡ್ ಬೈ 35.5, 71.65 ಡಿವೈಡೆಡ್ ಬೈ 35.15 ಮಾಡಿದ್ರೆ 2.018. ನೋಡಿ, ಕ್ಯಾಲ್ಸಿ ಯೂಸ್ ಮಾಡಿ ಗೊತ್ತಾಗುತ್ತೆ. ಇದಷ್ಟು ಆನ್ಸರ್ ಮಾಡಿ ಈ ಥರ ಬರುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಕಾಲಮ್ ಮಾಡ್ಕೋಬೇಕಂತೆ, ಡಿವೈಡ್ ಬೈ ಮಿನಿಮಮ್ ವ್ಯಾಲ್ಯೂ. ನೋಡಿ, ಈ ಪೋರ್ಷನ್ ನಮಗೆ ಭಾಳ ಚೆನ್ನಾಗಿ ಗೊತ್ತಿರಬೇಕು ಯಾವ್ದಾದ್ರಿಂದ ಏನೇನು ಮಾಡ್ತಿದ್ದೀವಿ ಅಂತ. ಈ ಮೂರು ವ್ಯಾಲ್ಯೂಸಲ್ಲಿ ಯಾವುದು ಮಿನಿಮಮ್ ವ್ಯಾಲ್ಯೂ ಇದೆಯೋ ಅದರಿಂದ ಇವೆಲ್ಲವನ್ನೂ ಡಿವೈಡ್ ಮಾಡಬೇಕಂತೆ. ಈ ಮೂರು ವ್ಯಾಲ್ಯೂಸನ್ನು ಡಿವೈಡ್ ಮಾಡಬೇಕು. ನೋಡಿ, ಮಿನಿಮಮ್ ಯಾವುದಿದೆ? 4 ಜಾಸ್ತಿ ಇದೆ, 2.022 ದೊಡ್ಡದು, 2.01 ದಿಸ್ ಈಸ್ ದ ಮಿನಿಮಮ್ ವ್ಯಾಲ್ಯೂ. ಈ ಮಿನಿಮಮ್ ವ್ಯಾಲ್ಯೂಯಿಂದ ಈ ಮೂರನ್ನು ಡಿವೈಡ್ ಮಾಡಬೇಕಂತೆ. ಹೆಂಗಂತೆ? 4.07 ಡಿವೈಡೆಡ್ ಬೈ 2.018 ಎಷ್ಟು ಬರಂತೆ? ಇದು 4.07 ಡಿವೈಡೆಡ್ ಬೈ ದಟ್ ಈಸ್ 2.001 ಬರುತ್ತಂತೆ. ಅರ್ಥ ಆಗ್ತಿದೆಯಲ್ಲ? ನೆಕ್ಸ್ಟ್ ಒನ್ನು 2.022 ಡಿವೈಡೆಡ್ ಬೈ 2.018 ದಟ್ ಈಸ್ ಈಕ್ವಲ್ 1.004 ಸಮಥಿಂಗ್ ಎಷ್ಟೋ ಬರುತ್ತೆ ನೋಡ್ಕೋಬೋಣ ಅದನ್ನು. ನೆಕ್ಸ್ಟ್ ಒನ್ 2.018 ಡಿವೈಡೆಡ್ ಬೈ 2.018 ದಟ್ ಈಸ್ ಈಕ್ವಲ್ ಟು 1. ನೋಡಿ, ಇಲ್ಲಿ ಈ ವ್ಯಾಲ್ಯೂಸನ್ನು ರೌಂಡ್ ಅಪ್ ಮಾಡಬೇಕು. ನನಗೆ ಹಿಂಗೆ 2.001 ಅನ್ನು ನಾವು 2 ಅಂತ ರೌಂಡ್ ಅಪ್ ಮಾಡ್ಕೋಬೋದು. ಹಾಗಾಗಿ ನಂತರ ನೆಕ್ಸ್ಟ್ ಕಾಲಮ್ ಏನು ಮಾಡ್ಕೊಳ್ತೀನಂತೆ? ರೌಂಡ್ ಅಪ್, ಇಲ್ಲೇ ಬರ್ಕೊಂಬೋಣ, ರೌಂಡ್ ಅಪ್ ವ್ಯಾಲ್ಯೂಸ್. ನೆನಪಿರಲಿ, ಲಾಸ್ಟ್ ಕಾಲಮ್ ಯಾವುದಂತೆ? ರೌಂಡ್ ಅಪ್ ವ್ಯಾಲ್ಯೂಸ್. ಎಲ್ಲ ಪ್ರಾಬ್ಲಮ್ಗೆ ಇವೆಷ್ಟೇ ಕಾಲಮ್ಸು. ಹಾಗಾಗಿ 2.001 ಅನ್ನು 2 ಅಂತ ರೌಂಡ್ ಅಪ್ ಮಾಡ್ಕೋಬೋದು. 1.004 ಅನ್ನು 1 ಅಂತ ರೌಂಡ್ ಅಪ್ ಮಾಡ್ಕೋಣ. 1 ಇದೆ, ಹಾಗಾಗಿ 1 ಅಷ್ಟೇ ಬರೆದ್ಬಿಡ್ತೀನಿ. ಓಕೆ, ದಿಸ್ ಈಸ್ ದ ಕಾಲಮ್. ನಾವು ಇಷ್ಟು ಕಾಲಮ್ಸ್ಗಳನ್ನು ಪ್ರತಿ ಪ್ರಾಬ್ಲಮಿಗೂ ಬರೆದು ನೆನ್ಪಿಟ್ಕೋಬೇಕಾಗತ್ತೆ. ಅರ್ಥ ಆಗ್ತಿದೆಯಲ್ಲ? ರೈಟ್. ಈಗ ಇಲ್ಲೇನು ರೌಂಡ್ ಅಪ್ ವ್ಯಾಲ್ಯೂ ಬಂದಿದೆಯಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಎಂಪೆರಿಕಲ್ ಫಾರ್ಮುಲಾ ಅಂತ ಕರಿತೀನಿ. ಹಾಗಾಗಿ ಬರಿತೀನಿ, ದೇರ್ ಫೋರ್ ಎಂಪೆರಿಕಲ್ ಫಾರ್ಮುಲಾ ಈಸ್ ಈಕ್ವಲ್ ಟು, ನೋಡಿ ಎಷ್ಟಿದೆ? ಹೈಡ್ರೋಜನ್ 2 ಇದೆ, ಹಾಗಾಗಿ H2. ಕಾರ್ಬನ್ 1 ಇದೆ, ಹಾಗಾಗಿ C1. ಕ್ಲೋರಿನ್ 1 ಇದೆ, ಹಾಗಾಗಿ Cl1. ದಿಸ್ ಈಸ್ ದ ಎಂಪೆರಿಕಲ್ ಫಾರ್ಮುಲಾ. ನೋಡಿ, ಎಂಪೆರಿಕಲ್ ಫಾರ್ಮುಲಾ ಸಿಕ್ಕಿದೆ, ಹಾಗಾಗಿ ಎಂಪೆರಿಕಲ್ ಫಾರ್ಮುಲಾಗೆ ಮಾಲಿಕ್ಯುಲರ್ ಮಾಸ್ ಅನ್ನು ಕಂಡುಹಿಡಿಬಹುದು ನಾವು, ಹೌದಲ್ವಾ? ಮಾಲಿಕ್ಯುಲರ್ ಮಾಸ್ ಕಂಡುಹಿಡಿಯೋಣ. ಹಾಗಾಗಿ ಕೆಳಗೆ ಬರಿತೀನಿ, ಎಂಪೆರಿಕಲ್ ಮೋಲಾರ್ ಮಾಸ್ ಇಸ್ ಈಕ್ವಲ್ ಟು ಎಂಪೆರಿಕಲ್ ಮೋಲಾರ್ ಮಾಸ್ ಇಸ್ ಈಕ್ವಲ್ ಟು, ನೋಡಿ ನಾವು ಮಾಲಿಕ್ಯುಲರ್ ಮಾಸ್ ಹೆಂಗೆ ಹಿಡಿತೀವಿ? ಎಷ್ಟು ಆಟಮ್ಸ್ ಇದೆ ಅವುಗಳ ಅಟೋಮಿಕ್ ಮಾಸ್ ಅನ್ನು ಆ್ಯಡ್ ಮಾಡ್ತೀವಿ. ಇಲ್ಲಿ 2 ಹೈಡ್ರೋಜನ್ ಇದೆ, 2 into 1, ಯಾಕೆಂದರೆ ಅಟೋಮಿಕ್ ಮಾಸ್ ಆಫ್ ಹೈಡ್ರೋಜನ್ ಇಸ್ 1, ಪ್ಲಸ್ 1 ಕಾರ್ಬನ್ ಇದೆ, 1 into 12, ಯಾಕೆಂದರೆ ಅಟೋಮಿಕ್ ಮಾಸ್ ಆಫ್ ಕಾರ್ಬನ್ ಇಸ್ 12, ಪ್ಲಸ್ 1 ಕ್ಲೋರಿನ್ ಇದೆ, 1 into 35.5. ಇವಷ್ಟನ್ನು ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ ನೋಡಿ? 2 plus 12 plus 35.5 ಎಷ್ಟು ಬರುತ್ತೆ? ಇದಷ್ಟನ್ನು ಆ್ಯಡ್ ಮಾಡಿದ್ರೆ ಇಟ್ ಬಿಕಮ್ಸ್ 49.5 ಬರುತ್ತೆ. ದಟ್ ಈಸ್ ಈಕ್ವಲ್ ಟು 49.5. ದಿಸ್ ಈಸ್ ದ ಎಂಪೆರಿಕಲ್ ಮೋಲಾರ್ ಮಾಸ್. ಇದನ್ನು ನಾವು ಎಂಪೆರಿಕಲ್ ಮೋಲಾರ್ ಮಾಸ್ ಅಂತ ಕರಿತಾ ಇದ್ದೀನಿ. ಓಕೆ, ರೈಟಾ? ಹೆಂಗೆ ಬಂತು ಅಂತ ಗೊತ್ತಿದ್ರೆ ಎಂಪೆರಿಕಲ್ ಫಾರ್ಮುಲಾ ಕಂಡುಹಿಡಿದ ಮೇಲೆ ಅದಕ್ಕೆ ನಾವು ಮಾಲಿಕ್ಯುಲರ್ ಮಾಸ್ ಅನ್ನು ಕಂಡುಹಿಡಿತಾ ಇದ್ದೀವಿ. ಹಾಗಾದ್ರೆ ಟು ಕ್ಯಾಲ್ಕುಲೇಟ್ ಮಾಲಿಕ್ಯುಲರ್ ಫಾರ್ಮುಲಾ, ಏನು ಫಾರ್ಮುಲಾ? ಎಂಪೆರಿಕಲ್ ಫಾರ್ಮುಲಾ ಆಫ್ ಎನ್ ಅಂತ ಗೊತ್ತಿದೆ. ಹಾಗಾದ್ರೆ ಎನ್ ವ್ಯಾಲ್ಯೂ ಬೇಕಲ್ಲ, ಎನ್ ವ್ಯಾಲ್ಯೂ ಕಂಡುಹಿಡಿಯೋದು ಹೆಂಗೆ ಅಂತ? ದೇರ್ ಫೋರ್ ಎನ್ ಈಸ್ ಈಕ್ವಲ್ ಟು ದ ರೇಷಿಯೋ ಆಫ್ molar mass. The ratio of
ಮೋಲಾರ್ ಮಾಸ್ ಡಿವೈಡೆಡ್ ಬೈ ಎಂಪೆರಿಕಲ್ ಮೋಲಾರ್ ಮಾಸ್. ಓಕೆ ರೈಟ್. ನಮಗೆ ಮೋಲಾರ್ ಮಾಸ್ ಅವರೇ ಕೊಟ್ಟಿದ್ದಾರೆ ಪ್ರಾಬ್ಲಮಲ್ಲಿ, ಇಲ್ಲಿದೆ ನೋಡಿ ಏನು, ವಿತ್ ಮೋಲಾರ್ ಮಾಸ್ ಆಫ್ ಎ ಕಾಂಪೌಂಡ್ ಈಸ್ 98.96 ಗ್ರಾಮ್ ಫರ್ ಮೋಲ್ ಇದೆ. ಹಾಗಾಗಿ ಮೋಲಾರ್ ಮಾಸ್ ಮಾಡ್ಕೊಳ್ತೀನಿ, ಎಷ್ಟಿದೆ 98.96 ಇದೆ. ಎಂಪೆರಿಕಲ್ ಮೋಲಾರ್ ಮಾಸ್ ಬಂದಿದೆ, ಎಷ್ಟು ಬಂದಿದೆ 49.5 ಬಂದಿದೆ. ಇವೆರಡನ್ನು ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ, ಎರಡನ್ನು ಡಿವೈಡ್ ಮಾಡಿದ್ರೆ ಇಟ್ ಬಿಕಮ್ಸ್ 2 ಬರುತ್ತೆ. ಕಂಪ್ಲೀಟ್ ಎರಡು ಡಿವೈಡ್ ಮಾಡಿದ್ರೆ 2 ಬರುತ್ತೆ. ದೇರ್ ಫೋರ್ ದ ವ್ಯಾಲ್ಯೂ ಆಫ್ ಎನ್ ಈಸ್ ಈಕ್ವಲ್ ಟು 2. ಹಾಗಾದರೆ ಎನ್ ವ್ಯಾಲ್ಯೂ ಎಷ್ಟು ಬಂದಿದೆ 2 ಬಂದಿದೆ. ಎನ್ ವ್ಯಾಲ್ಯೂ 2 ಬಂದಿರೋದ್ರಿಂದ ಈಗ ಫಾರ್ಮುಲಾ ಬರ್ಕೊಳ್ತೀನಿ. ದೇರ್ ಫೋರ್ ಮಾಲಿಕ್ಯುಲರ್ ಫಾರ್ಮುಲಾ ಇಷ್ಟೇ ಬರ್ತಿರ್ತೀನಿ. ಮಾಲಿಕ್ಯುಲರ್ ಫಾರ್ಮುಲಾ ಇಸ್ ಈಕ್ವಲ್ ಟು ಎಂಪೆರಿಕಲ್ ಫಾರ್ಮುಲಾ ಆಫ್ 2 ಅಂತ ಕೊಟ್ಟಿದ್ದಾರೆ. ಬೇಡ, ಎಂಪೆರಿಕಲ್ ಫಾರ್ಮುಲಾ ಆಫ್ ಎನ್ ಅಂತ ಬರ್ಕೋಣ. ಎನ್ ವ್ಯಾಲ್ಯೂ ಗೊತ್ತಿದೆ ನಮಗೆ. ಫಸ್ಟ್ ಎಂಪೆರಿಕಲ್ ಫಾರ್ಮುಲಾ ಏನಿದೆ, H2C1Cl2 ಇದೆ, H2C1Cl1 ಇದೆ. ಇದಕ್ಕೆ ಎನ್ ವ್ಯಾಲ್ಯೂ ಬರೀಬೇಕಲ್ವಾ? ಎನ್ ವ್ಯಾಲ್ಯೂ ಎಷ್ಟಿದೆ, ಎನ್ ವ್ಯಾಲ್ಯೂ 2 ಇದೆ. ದೇರ್ ಫೋರ್ ಮಾಲಿಕ್ಯುಲರ್ ಫಾರ್ಮುಲಾ ಈಸ್ ಈಕ್ವಲ್ ಟು ಎಷ್ಟು ಬರುತ್ತಂತೆ, 2 ಮಲ್ಟಿಪ್ಲೈ ಮಾಡಿಕೊಂಡ್ರೆ H4C2Cl2. ದಿಸ್ ಈಸ್ ದ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಎ ಗಿವನ್ ಕಾಂಪೌಂಡ್. ಈ ರೀತಿ ನಾವು ಮಾಲಿಕ್ಯುಲರ್ ಫಾರ್ಮುಲಾ ಮತ್ತು ಎಂಪೆರಿಕಲ್ ಫಾರ್ಮುಲಾ ಕ್ಯಾಲ್ಕುಲೇಟ್ ಮಾಡಬೇಕಂತೆ. ನೋಡಿ ಕರೆಕ್ಟಾಗಿ ನೆನ್ಪಿಡಿ. ಫಸ್ಟ್ ಎಲಿಮೆಂಟ್ಸು percentage composition, atomic mass, percentage composition divided by atomic mass divided by a minimum value, round up value, empirical formula ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಮಾಲಿಕ್ಯುಲರ್ ಮಾಸ್ ಕಂಡು ಹಿಡ್ಕೊಳ್ತೀವಿ. ಅದಾದ್ಮೇಲೆ ಎನ್ ವ್ಯಾಲ್ಯೂ ಕಂಡು ಹಿಡಿತೀವಿ ಬೈ ದ ರೇಷಿಯೋ ಆಫ್ ಮೋಲಾರ್ ಮಾಸ್ ಡಿವೈಡೆಡ್ ಬೈ ಎಂಪೆರಿಕಲ್ ಮೋಲಾರ್ ಮಾಸು. ಎನ್ ವ್ಯಾಲ್ಯೂ ಸಿಕ್ಕ ಮೇಲೆ ಮಾಲಿಕ್ಯುಲರ್ ಫಾರ್ಮುಲಾ ಇಸ್ ಈಕ್ವಲ್ ಟು ಎಂಪೆರಿಕಲ್ ಫಾರ್ಮುಲಾ ಆಫ್ ಎನ್ ಇದೆ. ಎಂಪೆರಿಕಲ್ ಫಾರ್ಮುಲಾ ಹಾಕಿ ಎನ್ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ ನಾವು ಡೈರೆಕ್ಟಾಗಿ ಮಾಲಿಕ್ಯುಲರ್ ಫಾರ್ಮುಲಾ ಕ್ಯಾಲ್ಕುಲೇಟ್ ಮಾಡ್ಬೋದು. ಎಲ್ಲ ಪ್ರಾಬ್ಲಮ್ಸ್ ಇದೇ ರೀತಿ ಇರುತ್ತೆ. ಕಮ್ ಟು ದ ಸೆಕೆಂಡ್ ಪ್ರಾಬ್ಲಮ್. ಏನಿದೆ, ಎ ಕಾಂಪೌಂಡ್ ಕಂಟೈನಿಂಗ್ 6.7% ಆಫ್ ಹೈಡ್ರೋಜನ್, 39.9% ಆಫ್ ಕಾರ್ಬನ್ ಆ್ಯಂಡ್ ದ ರೆಸ್ಟ್ ಆಫ್ ಆಕ್ಸಿಜನ್. ರಿಮೈನಿಂಗ್ ಅಷ್ಟು ಕೂಡ ಆಕ್ಸಿಜನ್ ಇದೆ ಅಂತ. ನೋಡಿ ಇಲ್ಲಿ 3% ಕಂಪೋಸಿಷನ್ ಕೊಟ್ಟಿಲ್ಲ. ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಎಲ್ಲ ಎಲಿಮೆಂಟ್ಸ್ ಕೊಟ್ಟಿದ್ರು, ಬಟ್ ಇಲ್ಲಿ 2 ಎಲಿಮೆಂಟ್ಸ್ ಕೊಟ್ಟಿದ್ದಾರೆ, ಇನ್ನೊಂದು ಕೊಟ್ಟಿಲ್ಲ. ಅಂದರೆ ಎರಡನ್ನ ಆ್ಯಡ್ ಮಾಡಿ ಥರ್ಡಲ್ಲಿ ಸಬ್ಸ್ಟ್ರಾಕ್ಟ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಏನು ಕೊಟ್ಟಿದ್ದಾರೆ, 6.7% ಬೇಡ, 100% ಎಲಿಮೆಂಟಲ್ಲಿ ಅಥವಾ 100% ಕಾಂಪೌಂಡ್ ಇದೆ. ಆ ಕಾಂಪೌಂಡಲ್ಲಿ 6.7% ಹೈಡ್ರೋಜನ್ ಇದೆ, 39.9% ಕಾರ್ಬನ್ ಇದೆ. ರಿಮೈನಿಂಗ್ ಇವೆರಡನ್ನ ಆ್ಯಡ್ ಮಾಡಿ 100 ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೋ ಅಷ್ಟು, ಮೇ ಬಿ ಎಷ್ಟು ಬರುತ್ತೆ, ಇಟ್ ಬಿಕಮ್ಸ್ 53.4% ಇರ್ಬೋದು. ಇದು ಯಾವುದಂತ, ಇದು ಆಕ್ಸಿಜನ್ ಇದೆ ಅಂತ ಅರ್ಥ ಆಗ್ತಿದೆಯಲ್ಲ. ವಿತ್ ಮಾಲಿಕ್ಯುಲರ್ ಮಾಸ್ 60, ವಾಟ್ ಇಸ್ ಇಟ್ಸ್ ಎಂಪೆರಿಕಲ್ ಫಾರ್ಮುಲಾ ಆ್ಯಂಡ್ ಮಾಲಿಕ್ಯುಲರ್ ಫಾರ್ಮುಲಾ ಅಂತ ಕೇಳಿದ್ದಾರೆ. ಸೇಮ್ ಪ್ರೀವಿಯಸ್ ಅಲ್ಲಿ ಏನು ಮಾಡೋದು ಅದೇ ರೀತಿ ಪ್ರಾಬ್ಲಮ್ಮು. ಫಸ್ಟ್ ಕಾಲಮ್ ಯಾವುದಂತೆ, ಎಲಿಮೆಂಟ್ಸ್. ಫಸ್ಟ್ ಕಾಲಮಲ್ಲಿ ಎಲಿಮೆಂಟ್ಸ್ ಅನ್ನು ಬರ್ಕೋಣ. ಯಾವ ಎಲಿಮೆಂಟ್ಸ್ ಕೊಟ್ಟಿದ್ದಾರೆ, ಹೈಡ್ರೋಜನ್. ಸೆಕೆಂಡ್ ಎಲಿಮೆಂಟ್ ಯಾವುದು, ಕಾರ್ಬನ್. ಥರ್ಡ್ ಎಲಿಮೆಂಟ್ ಯಾವುದು, ಆಕ್ಸಿಜನ್. ಈ 3 ಎಲಿಮೆಂಟ್ ಕೊಟ್ಟಿದ್ದಾರೆ. ಗೊತ್ತಾಗ್ತಿದೆಯಲ್ಲ, ರೈಟ್. ಸೆಕೆಂಡ್ ಕಾಲಮ್ ಯಾವುದು, ಪರ್ಸಂಟೇಜ್ ಕಂಪೋಸಿಷನ್. ಹಾಗಾದ್ರೆ ಪರ್ಸಂಟೇಜ್ ಕಂಪೋಸಿಷನ್ ನೋಡೋಣ. 3 ಎಲಿಮೆಂಟು. ಹೈಡ್ರೋಜನ್ ಎಷ್ಟಿದೆ, 6.7% ಇದೆ. ಓಕೆ. ಕಾರ್ಬನ್ ಎಷ್ಟಿದೆ, ಕಾರ್ಬನ್ದು 39.9% ಇದೆ. ಆಕ್ಸಿಜನ್ ಎಷ್ಟಿದೆ, 53.4% ಇದೆ. ಹೆಂಗೆ ಬಂದು 53.4 ಇಲ್ಲಿ ಬರ್ಕೊಂಡಿದ್ದೀವಿ, ರೈಟ್. ದೆನ್ ಅದಾದಮೇಲೆ ಅಟೋಮಿಕ್ ಮಾಸ್. ನೋಡಿ 3 ಎಲಿಮೆಂಟ್ ಅಟೋಮಿಕ್ ಮಾಸ್ ಗೊತ್ತಿರೋದ್ರಿಂದ ಅವರು ಸಪ್ರೇಟಾಗಿ ಕೊಟ್ಟಿಲ್ಲ. ಅಟೋಮಿಕ್ ಮಾಸ್ ಇಷ್ಟಿದೆ, ಇಷ್ಟು ಬರ್ಕೊಳ್ಳಿ, ಇಷ್ಟು ಬರುತ್ತೆ ಅಂತ, ರೈಟ್. ಅಟೋಮಿಕ್ ಮಾಸ್ ಯಾವುದಿದೆ, ಹೈಡ್ರೋಜನ್ ಎಷ್ಟಿದೆ, 1. ಕಾರ್ಬನ್ ಎಷ್ಟಿದೆ, 12. ಆಕ್ಸಿಜನ್ ಎಷ್ಟು ಬರುತ್ತೆ, 16. ದಿಸ್ ಈಸ್ ಅಟೋಮಿಕ್ ಮಾಸ್. ಅಟೋಮಿಕ್ ಮಾಸ್ ಆದಮೇಲೆ ಪರ್ಸಂಟೇಜ್ ಕಂಪೋಸಿಷನ್ ಡಿವೈಡೆಡ್ ಬೈ ಅಟೋಮಿಕ್ ಮಾಸ್. ರೈಟ್. ಪರ್ಸಂಟೇಜ್ ಕಂಪೋಸಿಷನ್ ಎಷ್ಟಿದೆ, 6.7% ಡಿವೈಡೆಡ್ ಬೈ 1, ದಟ್ ಈಸ್ ಈಕ್ವಲ್ ಟು 6.7 ಬರುತ್ತೆ. 39.9 ಡಿವೈಡೆಡ್ ಬೈ 12 ಎಷ್ಟು ಬರುತ್ತೆ, ಇದು 39.12 ಅಂತಂದರೆ ಇಟ್ ಬಿಕಮ್ಸ್ 3.325 ಇದೆ. ದೆನ್ 53.4 ಡಿವೈಡೆಡ್ ಬೈ 16, ದಟ್ ಈಸ್ ಈಕ್ವಲ್ ಟು ಎಷ್ಟು ಬರುತ್ತಂತೆ, ಅದು 3.337.
ದೆನ್ ಇದಾದ್ಮೇಲೆ ನೆಕ್ಸ್ಟ್ ಕಾಲಮ್ ನೋಡ್ಕೊಳ್ಳೋಣ. ಏನಂತ ನೆಕ್ಸ್ಟ್ ಕಾಲಮ್ ಈ ಥರ ಕರೆಕ್ಟ್. ನೆಕ್ಸ್ಟ್ ಕಾಲಮ್ ಈ ಥರ ನೋಡ್ಕೊಂಡು ನೋಡಿ. ನೆಕ್ಸ್ಟ್ ಕಾಲಮ್ ಏನಿದೆ, ಪರ್ಸೆಂಟೇಜ್ ಕಂಪೋಸಿಷನ್ ಆದಮೇಲೆ ಡಿವೈಡ್ ಬೈ ಮಿನಿಮಮ್ ವ್ಯಾಲ್ಯೂ. ಯಾವುದು ಮಿನಿಮಮ್ ವ್ಯಾಲ್ಯೂ ಇದೆಯೋ ನೋಡಿ, ಈ ಮೂರಲ್ಲಿ ಯಾವ್ದು ಮಿನಿಮಮ್ಮು? 6.7 ಕಡಿಮೆನಾ, 3.32 ಮಿನಿಮಮ್, 3.33 ಮಿನಿಮಮ್ ಅಂದರೆ 3.32 ಮಿನಿಮಮ್ ಇದೆ. ಇದರಿಂದ ಈ ಮೂರು ವ್ಯಾಲ್ಯೂಸನ್ನು ಡಿವೈಡ್ ಮಾಡಬೇಕು. ಇಟ್ ಬಿಕಮ್ಸ್ 6.7 ಡಿವೈಡೆಡ್ ಬೈ 3.32. ಇವೆರಡನ್ನು ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ? ಇಟ್ ಬಿಕಮ್ಸ್ 2.01. ಸಿಮಿಲರ್ಲಿ 3.32 ಡಿವೈಡೆಡ್ ಬೈ 3.32 ದಟ್ ಈಸ್ ಈಕ್ವಲ್ ಟು 1 ಬರುತ್ತೆ. ದಟ್ ಈಸ್ 3.337 ಡಿವೈಡೆಡ್ ಬೈ 3.325 ಡಿವೈಡೆಡ್ ಮಾಡಿದ್ರೆ 1.002ನ 003ನ ಬರುತ್ತೆ. ಅಷ್ಟು ಬರ್ಕೊಳ್ಳಿ. ರೈಟ್. ಈ ಮೂರನ್ನ ರೌಂಡ್ ಅಪ್ ವ್ಯಾಲ್ಯೂ ಮಾಡ್ಕೋಬೇಕಂತೆ. ಹಾಗಾಗಿ ರೌಂಡ್ ಅಪ್ ವ್ಯಾಲ್ಯೂಸ್ ರೌಂಡ್ ಅಪ್ ಮಾಡಿದ್ರೆ 2.01 ಅನ್ನು 2 ಅಂತ ರೌಂಡ್ ಅಪ್ ಮಾಡ್ಬೋದು. 1 ಇದೆ, ದಟ್ ಈಸ್ 1. 1.001 002 ಅದನ್ನು 1 ಅಂತ ರೌಂಡ್ ಅಪ್ ಮಾಡಿದ್ದೀನಿ. ದಿಸ್ ಈಸ್ ಅಬೌಟ್ ದ ಚಾರ್ಟ್. ಈ ಥರ ಒಂದು ಚಾರ್ಟ್ ರೆಡಿ ಮಾಡ್ಕೋಬೇಕು. ಇದಾದಮೇಲೆ ಆ ರೌಂಡ್ ಅಪ್ ವ್ಯಾಲ್ಯೂಸನ್ನು ನಾವು ಎಂಪೆರಿಕಲ್ ಫಾರ್ಮುಲಾಗಿ ಬರ್ಕೋಬೋದು. ದೇರ್ ಫೋರ್ ಎಂಪೆರಿಕಲ್ ಫಾರ್ಮುಲಾ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ? ಎಂಪೆರಿಕಲ್ ಫಾರ್ಮುಲಾ ಈಸ್ ಎಷ್ಟಿದೆ ಅಂತ ಇಸ್ ಈಕ್ವಲ್ ಟು ನೋಡಿ, H2 ಇದೆ, C1 ಇದೆ, ಆಕ್ಸಿಜನ್ 1 ಇದೆ, O1, H2C1O1. ದಿಸ್ ಈಸ್ ಎಂಪೆರಿಕಲ್ ಫಾರ್ಮುಲಾ. ಈ ಫಾರ್ಮುಲಾಕ್ಕೆ ಮಾಲಿಕ್ಯುಲರ್ ಮಾಸ್ ಕಂಡುಹಿಡಿಬೋದಂತೆ. ಹಾಗಾಗಿ ಎಂಪೆರಿಕಲ್ ಮೋಲಾರ್ ಮಾಸ್ ಅಂತ ಕರಿತೀನಿ ಅದನ್ನು. ಎಂಪೆರಿಕಲ್ ಮೋಲಾರ್ ಮಾಸ್ ಇಸ್ ಈಕ್ವಲ್ ಟು ನೋಡಿ, ಹೈಡ್ರೋಜನ್ ಎರಡಿದೆ, 2 × 1 ಪ್ಲಸ್ ಕಾರ್ಬನ್ 1 ಇದೆ, 1 × 2 ಪ್ಲಸ್ ಆಕ್ಸಿಜನ್ 1 ಇದೆ, 1 × 16. ಇದಷ್ಟನ್ನು ಸಿಂಪ್ಲಿಫೈ ಮಾಡೋದು ಹಿಂಗೆ ಬರುತ್ತೆ ನೋಡಿ. ಇದು ದಟ್ ಈಸ್ 2 ಪ್ಲಸ್ ದಟ್ ಈಸ್ ಎಂಪೆರಿಕಲ್ ಮೋಲಾರ್ ಮಾಸ್ ಅಲ್ವಾ. ಎಂಪೆರಿಕಲ್ ಮೋಲಾರ್ ಮಾಸ್ ಇಸ್ ಈಕ್ವಲ್ ಟು 2 + 12 + 16 ಎಷ್ಟು ಬರುತ್ತೆ? ಇದು 2 + 12 + 16 ಅಂತಂದರೆ ಇಟ್ ಬಿಕಮ್ಸ್ 40 ಬರುತ್ತೆ. ಗೊತ್ತಾಗ್ತಿದೆಯಲ್ಲ? ದ ಎಂಪೆರಿಕಲ್ ಮೋಲಾರ್ ಮಾಸ್ ಇಸ್ ಈಕ್ವಲ್ ಟು 40 ಇದೆ. ದೇರ್ ಫೋರ್ ಟು ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಎನ್ ಏನಿದೆ ಫಾರ್ಮುಲಾ? ಮೋಲಾರ್ ಮಾಸ್ ಡಿವೈಡೆಡ್ ಬೈ ಎಂಪೆರಿಕಲ್ ಮೋಲಾರ್ ಮಾಸ್. ಮೋಲಾರ್ ಮಾಸ್ ಎಷ್ಟಿದೆ? ಅವ್ರಿಗೆ ಕೊಟ್ಟಿದ್ರೆ ಪ್ರಾಬ್ಲಮಲ್ಲಿ 60 ಇದೆ. ಮೋಲಾರ್ ಮಾಸ್ ಎಷ್ಟಿದೆ ಅಂತೆ? 60 ಇದೆ. ಎಂಪೆರಿಕಲ್ ಮೋಲಾರ್ ಮಾಸ್ ಎಷ್ಟು ಬರುತ್ತೆ? 16, 18, 20, 30 ಬರುತ್ತೆ. 40 ಅಲ್ಲ ಇದು ಕರೆಕ್ಟ್. ದಟ್ ಈಸ್ 30. 60 ಡಿವೈಡೆಡ್ ಬೈ 30 ದಟ್ ಈಸ್ ಈಕ್ವಲ್ ಟು 2. ದೇರ್ ಫೋರ್ ದ ವ್ಯಾಲ್ಯೂ ಆಫ್ ಎನ್ ಈಸ್ ಈಕ್ವಲ್ ಟು ಎಷ್ಟು ಬಂದಿದೆ ಅಂತೆ? ದ ವ್ಯಾಲ್ಯೂ ಆಫ್ ಎನ್ ಈಸ್ ಈಕ್ವಲ್ ಟು 2. ಇದಾದ್ಮೇಲೆ ನಮಗೆ ಗೊತ್ತಿದೆ ಫಾರ್ಮುಲಾ. ಏನು ಫಾರ್ಮುಲಾ? ಟು ಕ್ಯಾಲ್ಕುಲೇಟ್ ಮಾಲಿಕ್ಯುಲರ್ ಫಾರ್ಮುಲಾ ಏನಿದೆ ಫಾರ್ಮುಲಾ? ಮಾಲಿಕ್ಯುಲರ್ ಫಾರ್ಮುಲಾ ಇಸ್ ಈಕ್ವಲ್ ಟು ಎಂಪೆರಿಕಲ್ ಫಾರ್ಮುಲಾ ಆಫ್ ಎನ್. ಎಂಪೆರಿಕಲ್ ಫಾರ್ಮುಲಾ ಆಫ್ ಎನ್ ಅಂತ ಇದೆ. ಹಾಗಾಗಿ ಮಾಲಿಕ್ಯುಲರ್ ಫಾರ್ಮುಲಾ ಇದನ್ನು ಸ್ವಲ್ಪ ಹಿಂದ್ಗಡೆನೇ ಬರ್ಕೊಂಡ್ಬಿಡ್ತೀನಿ, ನೀವು ಕನ್ಫ್ಯೂಸ್ ಆಗೋದು ಬೇಡ. ಓಕೆ ರೈಟ್, ಇಲ್ಲಿದ್ದಾನೆ ಬರ್ಕೊಳ್ತೀನಿ ನೋಡಿ, ಕಾಲಮನ್ನು ಇಲ್ಲಿಗೆ ಹಾಕ್ತೀನಿ. ಓಕೆ ದಟ್ ಈಸ್ ಈ ರೀತಿ. ದಟ್ ಈಸ್ ಮಾಲಿಕ್ಯುಲರ್ ಫಾರ್ಮುಲಾ ಇಸ್ ಈಕ್ವಲ್ ಟು ಎಂಪೆರಿಕಲ್ ಫಾರ್ಮುಲಾ ಎಷ್ಟಿದೆ? H2C1O1 ಇದೆ, H2C1O1 ಆಫ್ ಎನ್ ಇದೆ. ದಟ್ ಈಸ್ ಈಕ್ವಲ್ ಟು H2C1O1 ಆಫ್ 2. ದ ವ್ಯಾಲ್ಯೂ ಆಫ್ ಎನ್ ಈಸ್ ಈಕ್ವಲ್ ಟು 2 ಇದೆ. ಇದನ್ನು ನಾವು ಸಿಂಪ್ಲಿಫೈ ಮಾಡಿದ್ರೆ ಇಟ್ ಬಿಕಮ್ಸ್ H4C2O2. ಅರ್ಥ ಆಗ್ತಿಲ್ಲ? ದಿಸ್ ಈಸ್ ದ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಎ ಗಿವನ್ ಕಾಂಪೌಂಡ್. ಕೊಟ್ಟಿರ್ತಕ್ಕಂಥ ಕಾಂಪೌಂಡಿನ ಮಾಲಿಕ್ಯುಲರ್ ಫಾರ್ಮುಲಾ ಈ ರೀತಿ ಇದೆ. ಅರ್ಥ ಆಗ್ತಿದೆಯಲ್ಲ? ಯಾವ ಪ್ರಾಬ್ಲಮನ್ನು ಕೊಟ್ಟರು ಕೂಡ ಸೇಮ್ ಇದೇ ಮೆಥಡಲ್ಲಿ ನಾವು ಮಾಲಿಕ್ಯುಲರ್ ಫಾರ್ಮುಲಾ ಮತ್ತು ಎಂಪೆರಿಕಲ್ ಫಾರ್ಮುಲಾನ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಕಮ್ ಟು ದ ಥರ್ಡ್ ಪ್ರಾಬ್ಲಮ್. ಓಕೆ, ಏನಿದೆ ಥರ್ಡ್ ಪ್ರಾಬ್ಲಮಲ್ಲಿ? ಎ ಕಾಂಪೌಂಡ್ ವಿತ್ ಮಾಲಿಕ್ಯುಲರ್ ಮಾಸ್. ಇಲ್ಲಿ ಡೈರೆಕ್ಟಾಗಿ ಫಸ್ಟ್ ಮಾಲಿಕ್ಯುಲರ್ ಮಾಸ್ ಕೊಟ್ಟಿದ್ದಾರೆ. ಮಾಲಿಕ್ಯುಲರ್ ಮಾಸ್ ಆಫ್ 34 ಗ್ರಾಮ್ ಪರ್ ಮೋಲ್ is known to contain, it contains 5.88% of hydrogen,
ಆ್ಯಂಡ್ 94.12% ಆಫ್ ಆಕ್ಸಿಜನ್. ಎರಡೇ ಎಲಿಮೆಂಟ್ಸ್ ಇದೆ, ಆಗಲೇ ಮೂರಿದ್ವು, ಈಗ ಎರಡೇ ಎಲಿಮೆಂಟ್ಸ್ ಇದೆ. ಎರಡು ಎಲಿಮೆಂಟ್ಸು 100% ಅಲ್ಲಿ ಒಂದು 94.12%, ಇನ್ನೊಂದು 5.88%. ನೋಡಿ, ಎರಡು ಆ್ಯಡ್ ಮಾಡಿದ್ರೆ 100% ಆಗಲೇಬೇಕು, ಎರಡೇ ಎಲಿಮೆಂಟ್ಸ್ ಇದೆ. ಆ್ಯಂಡ್ ಫೈಂಡ್ ಇಟ್ಸ್ ಎಂಪೆರಿಕಲ್ ಫಾರ್ಮುಲಾ ಅಂಡ್ ಮಾಲಿಕ್ಯುಲರ್ ಫಾರ್ಮುಲಾ ಅಂತ ಕೇಳಿದ್ದಾರೆ. ಸೇಮ್ ಮೆಥಡ್ ಅಲ್ಲಿ ಸಾಲ್ವ್ ಮಾಡ್ತಾ ಹೋಗ್ಬೇಕು. ಇದೊಂದು ಪ್ರಾಬ್ಲಮ್ ಅನ್ನ ಕ್ವಿಕ್ ಆಗಿ ಸಾಲ್ವ್ ಮಾಡಿ ತೋರಿಸ್ಬಿಡ್ತೀನಿ. ರೈಟ್ ಆನ್. ಫಸ್ಟ್ ಕಾಲಮ್ ಯಾವ್ದಂತ? ಎಲಿಮೆಂಟ್ಸ್ ಯಾವ್ದಾವ್ದಿದೆ? ಕಂಟೈನ್ ಹೈಡ್ರೋಜನ್. ಒಂದು ಎಲಿಮೆಂಟ್ ಯಾವುದಂತ? ಹೈಡ್ರೋಜನ್ ಇದೆ. ಮತ್ತೊಂದು ಎಲಿಮೆಂಟ್ ಯಾವುದಿದೆ ಅಂತ? ಆಕ್ಸಿಜನ್. ಎರಡೇ ಎಲಿಮೆಂಟ್. ಹಾಗಾಗಿ ನಾವು ಇಷ್ಟೇ ಕಾಲಮ್ ಮಾಡ್ಕೊಂಡ್ರೆ ಸಾಕು, ಎರಡು ಕಾಲಮಿಗೆ ರೆಡಿ ಮಾಡ್ಕೊಂಡ್ಬಿಟ್ರೆ. ಓಕೆ, ರೈಟ್. ದೆನ್ ಸೆಕೆಂಡ್ ಒನ್, ಪರ್ಸಂಟೇಜ್ ಕಾಂಪೋಸಿಷನ್. ಎಷ್ಟಿದೆ ಪರ್ಸಂಟೇಜ್ ಕಾಂಪೋಸಿಷನ್ನು? ಹೈಡ್ರೋಜನ್ನು 5.88% ಇದೆ. ಆಕ್ಸಿಜನ್ ಎಷ್ಟಿದೆ? 94.12% ಇದೆ. ನೆಕ್ಸ್ಟ್ ಥರ್ಡ್ ಕಾಲಮು, ಪರ್ಸಂಟೇಜ್ ಕಾಂಪೋಸಿಷನ್ ಡಿವೈಡೆಡ್ ಬೈ ಅಟೋಮಿಕ್ ಮಾಸ್. ಫಸ್ಟ್ ಅಟೋಮಿಕ್ ಮಾಸ್ ಅಂತ ಬರ್ಕೊಳ್ಳೋಣಲ್ಲ. ರೈಟ್. ಥರ್ಡ್ ಕಾಲಮ್ ಯಾವುದಂತೆ? ಅಟೋಮಿಕ್ ಮಾಸ್. ನಮಗೆ ಗೊತ್ತಿದೆ ಅಟೋಮಿಕ್ ಮಾಸ. ಹೈಡ್ರೋಜನ್ ಎಷ್ಟಿದೆ? 1 ಇದೆ. ಆಕ್ಸಿಜನ್ನು 16. ರೈಟ್. ನೆಕ್ಸ್ಟ್ ಥರ್ಡ್ ಕಾಲಮು ಪರ್ಸಂಟೇಜ್ ಕಾಂಪೋಸಿಷನ್ ಡಿವೈಡೆಡ್ ಬೈ ಅಟೋಮಿಕ್ ಮಾಸ್. ಎಷ್ಟು ಬರುತ್ತೆ? 5.88 ಡಿವೈಡೆಡ್ ಬೈ 1 ಅಂದರೆ 5.88 ಬರುತ್ತೆ. ಅರ್ಥ ಆಗ್ತಿದೆಯಲ್ಲ? ನೆಕ್ಸ್ಟು 94.12 ಡಿವೈಡೆಡ್ ಬೈ 16 ಎಷ್ಟು ಬರುತ್ತದು? 5.882 ಬರುತ್ತೆ. ಎರಡೇ ವ್ಯಾಲ್ಯೂಸ್ ಇದೆ ಇದರಲ್ಲಿ. ಎಗೈನ್ ಡಿವೈಡೆಡ್ ಬೈ ಮಿನಿಮಮ್ ವ್ಯಾಲ್ಯೂ. ಮಿನಿಮಮ್ ವ್ಯಾಲ್ಯೂಯಿಂದ ಡಿವೈಡ್ ಮಾಡ್ಬೇಕಂತ. ಎರಡರಲ್ಲಿ ಯಾವ್ದು ಮಿನಿಮಮ್ ಇದೆ? 5.882 ಇದೆ, ಇಲ್ಲಿ ಬರೀ 5.88 ಇದೆ. ಹಾಗಾಗಿ ದಿಸ್ ಈಸ್ ಮಿನಿಮಮ್ ವ್ಯಾಲ್ಯೂ. 5.88 ಡಿವೈಡೆಡ್ ಬೈ 5.88 ದಟ್ ಈಸ್ ಈಕ್ವಲ್ ಟು 1. ಇದು ಅಷ್ಟೇ. 5.882 ಇದೆ ಅಷ್ಟೇ. ಇಲ್ಲಿ 5.88 ಅಷ್ಟೇ ಇದೆ. ಹಾಗಾಗಿ ಇದನ್ನು 1.001 ಅಂತ ಬರ್ಕೋಬೋದು. ರೌಂಡ್ ಅಪ್ ಮಾಡಿದ್ರೆ ಲಾಸ್ಟ್ ಕಾಲಮ್ ದಟ್ ಈಸ್ ರೌಂಡ್ ಅಪ್ ವ್ಯಾಲ್ಯೂಸ್. ರೌಂಡ್ ಅಪ್ ಮಾಡಿದ್ರೆ ಇದು 1 ಬರುತ್ತೆ, ಇದು ಕೂಡ 1 ಬರುತ್ತೆ. ಹಾಗಾಗಿ ಎಂಪೆರಿಕಲ್ ಫಾರ್ಮುಲಾ ಬರೀತೀವಿ ನೋಡಿ ಇಲ್ಲಿ. ದಿಸ್ ಈಸ್ ದ ಕಾಲಮ್. ಓಕೆ, ಈ ಕಾಲಮ್ ಆದಮೇಲೆ ನಾವೇನು ಮಾಡೋಣ ಅಂತ ಈಗ? ದೇರ್ ಫೋರ್ ಎಂಪೆರಿಕಲ್ ಫಾರ್ಮುಲಾ ಈಸ್ ಹೈಡ್ರೋಜನ್ 1 ಇದೆ is equal to H1, ಆಕ್ಸಿಜನ್ 1 ಇದೆ ದಟ್ ಈಸ್ O1. ದಿಸ್ ಈಸ್ ಎಂಪೆರಿಕಲ್ ಫಾರ್ಮುಲಾ. ಅರ್ಥ ಆಗ್ತಿದೆಯಲ್ಲ? ದೇರ್ ಫೋರ್ ಎಂಪೆರಿಕಲ್ ಮೋಲಾರ್ ಮಾಸ್ ಕಂಡು ಹಿಡಿತೀವಿ ನೋಡಿ ನಾವು ಇವಾಗ. ಎಂಪೆರಿಕಲ್ ಮೋಲಾರ್ ಮಾಸ್ is equal to ಹೈಡ್ರೋಜನ್ ಇದೆ 1 into 1 plus 1 into 16 that is equal to 1 plus 16 that is equal to 17. ಎಂಪೆರಿಕಲ್ ಮೋಲಾರ್ ಮಾಸು 17 ಬಂದಿದೆ. therefore to calculate the value of n is equal to ಮೋಲಾರ್ ಮಾಸ್ ಅಥವಾ ಮಾಲಿಕ್ಯುಲರ್ ಮಾಸ್ ಡಿವೈಡೆಡ್ ಬೈ ಎಂಪೆರಿಕಲ್ ಮೋಲಾರ್ ಮಾಸ್. ಓಕೆ, ಮೋಲಾರ್ ಮಾಸ್ ಎಷ್ಟಿದೆ ಅಂತ ಅವರೇ ಕೊಟ್ಟಿದ್ದಾರೆ. ಎ ಕಾಂಪೌಂಡ್ ವಿತ್ ಮೋಲಾರ್ ಮಾಸ್ 34 ಅಂತ ಕೊಟ್ಟಿದ್ದಾರೆ. ಹಾಗಾಗಿ 34 ಡಿವೈಡೆಡ್ ಬೈ ಎಂಪೆರಿಕಲ್ ಮೋಲಾರ್ ಮಾಸ್ ಎಷ್ಟು ಬಂದಿದೆ? 17 ಬಂದಿದೆ. ದೇರ್ ಫಾರ್ ದ ವ್ಯಾಲ್ಯೂ ಆಫ್ n is equal to 2. ನೋಡಿ, ವ್ಯಾಲ್ಯೂ ಆಫ್ n is equal to 2 ಯಾವ ರೀತಿ ಬಂತು ಅಂತ ಗೊತ್ತಾಗಿದೆ. ಹಾಗಾಗಿ ಫಾರ್ಮುಲಾ ಇದೆ ಟು ಕ್ಯಾಲ್ಕುಲೇಟ್ ಮಾಲಿಕ್ಯುಲರ್ ಫಾರ್ಮುಲಾ. ಏನು ಫಾರ್ಮುಲಾ? ಮಾಲಿಕ್ಯುಲರ್ ಫಾರ್ಮುಲಾ is equal to ಎಂಪೆರಿಕಲ್ ಫಾರ್ಮುಲಾ ಆಫ್ n ಅಂತ ಇದೆ. ದೇರ್ ಫೋರ್ ಮಾಲಿಕ್ಯುಲರ್ ಫಾರ್ಮುಲಾ is equal to ಎಂಪೆರಿಕಲ್ ಫಾರ್ಮುಲಾ ಏನು ಬಂದಿದೆ? H1O1 ಬಂದಿದೆ. H1O1 ಆಫ್ n. ವಿ ನೋ ದಟ್ ದ ವ್ಯಾಲ್ಯೂ ಆಫ್ n ಬಂದಿದೆ H1O1, n ವ್ಯಾಲ್ಯೂ 2 ಇದೆ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ H2O2. ದೇರ್ ಫೋರ್ ದ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಕಾಂಪೌಂಡ್ ಏನಂತೆ? H2O2 ಇದೆ. ಇದೇ ರೀತಿ ನಮಗೆ ಯಾವ ಪ್ರಾಬ್ಲಮ್ ಕೊಟ್ಟರು ಕೂಡ ಸೇಮ್ ಮೆಥಡಲ್ಲೇ ಫಾಲೋ ಮಾಡಬೇಕು. ಅರ್ಥ ಆಗ್ತಿಲ್ಲ? ಒಂದೆರಡು ಪ್ರಾಬ್ಲಮನ್ನು ಕೊಟ್ಟಿರ್ತೀನಿ, ಅವುಗಳನ್ನು ಸಾಲ್ವ್ ಮಾಡಿ. ಫೋರ್ತ್ ಪ್ರಾಬ್ಲಮ್, ಎ ಕಾಂಪೌಂಡ್
containing 47% of potassium, 14.5% of carbon and 38.5% of oxygen ಇದೆ. What is its empirical formula and molecular formula? Same previous ಅಲ್ಲಿ ಯಾವ ತರ ಪ್ರಾಬ್ಲಮ್ ಇತ್ತು ಅದೇ ತರ ಪ್ರಾಬ್ಲಮ್ ಇದೆ. ಗಿವನ್ ಮೋಲಾರ್ ಮಾಸ್ ಕೊಟ್ಟಿದ್ದಾರೆ 166.22 ಗ್ರಾಮ್ ಪರ್ ಮೋಲ್ ಇದೆ and the atomic mass of potassium ಎಷ್ಟಿದೆ ಅಂತ 39% ಇದೆ. ಸೇಮ್ ಅದೇ ರೀತಿ ಎಲಿಮೆಂಟು ಪರ್ಸೆಂಟೇಜ್ ಕಂಪೋಸಿಷನ್, ಅಟೋಮಿಕ್ ಮಾಸು, ಪರ್ಸೆಂಟೇಜ್ ಕಂಪೋಸಿಷನ್ ಡಿವೈಡೆಡ್ ಬೈ ಅಟೋಮಿಕ್ ಮಾಸು ಡಿವೈಡ್ ಬೈ ಮಿನಿಮಮ್ ವ್ಯಾಲ್ಯೂ, ರೌಂಡ್ ಅಪ್ ವ್ಯಾಲ್ಯೂ ಎಲ್ಲದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ಎಂಪೆರಿಕಲ್ ಫಾರ್ಮುಲಾ ಸಿಗುತ್ತೆ. ಅದಕ್ಕೆ ಮಾಲಿಕ್ಯುಲರ್ ಮಾಸ್ ಕಂಡು ಹಿಡ್ಕೋಬೇಕು, ಅದಾದಮೇಲೆ ಎನ್ ವ್ಯಾಲ್ಯೂ ಕಂಡು ಹಿಡ್ಕೋಬೇಕು, ಅದಾದಮೇಲೆ ಫೈನಲಿ ಮಾಲಿಕ್ಯುಲರ್ ಫಾರ್ಮುಲಾ ಇಸ್ ಈಕ್ವಲ್ ಟು ಎಂಪೆರಿಕಲ್ ಫಾರ್ಮುಲಾ ಆಫ್ ಎನ್ ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಡೈರೆಕ್ಟಾಗಿ ಮಾಲಿಕ್ಯುಲರ್ ಫಾರ್ಮುಲಾ ಎಂಪೆರಿಕಲ್ ಫಾರ್ಮುಲಾ ಸಿಗುತ್ತೆ. ಇದಕ್ಕೆ ಆನ್ಸರು ಬರ್ದಿರ್ತೀನಿ ನೋಡಿ, ಎಷ್ಟು ಬರುತ್ತೆ ಆನ್ಸರ್ ಅಂತಂದ್ರೆ ಇಟ್ ಬಿಕಮ್ಸ್ K2C2O4. ಓಕೆ, ಈ ಪ್ರಾಬ್ಲಮ್ಗೆ ಆನ್ಸರ್ ಎಷ್ಟು ಬರ್ಬೇಕಂತೆ K2C2O4 ಬರುತ್ತೆ. ನೀಟಾಗಿ ಬರ್ಕೊಳ್ಳಿ. ಓಕೆ, ಈ ಪ್ರಾಬ್ಲಮನ್ನು ನೀವು ಸಾಲ್ವ್ ಮಾಡ್ಕೊಳ್ಳಿ. ಕರೆಕ್ಟ್, ಏನಾದರೂ ಡೌಟ್ ಇದ್ರೆ ಕೇಳ್ಬೋದು. ನೆಕ್ಸ್ಟ್ ಕಮ್ ಟು ದ ಫಿಫ್ತ್ ಪ್ರಾಬ್ಲಮ್. ಇದು ಸ್ವಲ್ಪ ಡಿಫ್ರೆಂಟ್ ಇದೆ. ಏನು ನೋಡಿ, ಡಿಟರ್ಮೈನ್ ದ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಆಕ್ಸೈಡ್. ಯಾವುದೋ ಒಂದು ಆಕ್ಸೈಡ್ ಇದೆ, ಅದು ಐರನ್ ಆಕ್ಸೈಡ್ ಇದೆ. ಆ ಐರನ್ ಆಕ್ಸೈಡಿನ ಮಾಲಿಕ್ಯುಲರ್ ಫಾರ್ಮುಲಾ ಕಂಡುಹಿಡಬೇಕಂತೆ ವಿತ್ ಮಾಸ್ ಪರ್ಸೆಂಟೇಜ್ ಆಫ್ ಐರನ್. ಮಾಸ್ ಪರ್ಸೆಂಟೇಜ್ ನಥಿಂಗ್ ಬಟ್ ಪರ್ಸೆಂಟೇಜ್ ಕಂಪೋಸಿಷನ್ ಅಂತ ಅರ್ಥ ಆಗ್ತಿಲ್ಲ. ಮಾಸ್ ಪರ್ಸೆಂಟೇಜ್ ಅಂದ್ರೆ ಒಂದೇ, ಪರ್ಸೆಂಟೇಜ್ ಕಂಪೋಸಿಷನ್ ಅಂದ್ರೆ ಒಂದೇ. ಎಷ್ಟಿದೆ ಅಂತೆ ಐರನ್ ಮತ್ತು ಆಕ್ಸಿಜನ್ 69.9%. ನೋಡಿ, ಎರಡು ಎಲಿಮೆಂಟು ಐರನ್ ಇದೆ ಮತ್ತೆ ಆಕ್ಸಿಜನ್ ಇದೆ. ಐರನ್ದು 69.9% ಇದೆ, ಆಕ್ಸಿಜನ್ ಎಷ್ಟಿದೆ ಅಂತ 30.1% ಇದೆ. 30.1% ಇದೆ. ಮುಂದಕ್ಕೆ ಕೊಟ್ಟಿದ್ದಾರೆ ರೆಸ್ಪೆಕ್ಟಿವ್ಲಿ, ಫಸ್ಟ್ನೇದದು ಸೆಕೆಂಡ್ನೇದದು ಅಂತ. ಗಿವನ್ ಮೋಲಾರ್ ಮಾಸ್ ಆಫ್ ಆಕ್ಸೈಡ್, ಆ ಐರನ್ ಆಕ್ಸೈಡಿನ ಮೋಲಾರ್ ಮಾಸ್ನ ಕೊಟ್ಟಿದ್ದಾರೆ ಅಂತ. ಎಷ್ಟಿದೆ 159.8 ಗ್ರಾಮ್ ಫರ್ ಮೋಲ್ ಇದೆ. ಅಂಡ್ ಅಟೋಮಿಕ್ ಮಾಸ್ ಆಫ್ ಐರನ್ ಇದೆ ಎಷ್ಟಿದೆ 55.85 ಇದೆ. ಈ ಪ್ರಾಬ್ಲಮ್ಗೂ ಕೂಡ ಆನ್ಸರ್ ಎಷ್ಟು ಬರುತ್ತಂತೆ Fe2O4 ಬರುತ್ತೆ. ಅಂದರೆ ಎನ್ ವ್ಯಾಲ್ಯೂ 2 ಬರುತ್ತೆ ಅಂತ ಅರ್ಥ. ಸಿಂಪ್ಲಿಫೈ ಮಾಡಿ ನೋಡೋಣ. ಎರಡು ಪ್ರಾಬ್ಲಮನ್ನು ನೀಟಾಗಿ ಸಾಲ್ವ್ ಮಾಡ್ಕೊಳ್ಳಿ. ರಿಗಾರ್ಡಿಂಗ್ ಅಬೌಟ್ ದೀಸ್ ಟು ಪ್ರಾಬ್ಲಮ್ಸ್ ಏನಾದರೂ ಡೌಟ್ ಇದ್ರೆ ನೀವು ಯಾವಾಗಾದರೂ ಕೇಳ್ಬೋದು. ಕಮ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ನಾವು ಮಾಸ್ ಪರ್ಸೆಂಟೇಜ್ ಅಥವಾ ಪರ್ಸೆಂಟೇಜ್ ಕಂಪೋಸಿಷನ್ ಅಂತ ಹೇಳಿದ್ವಲ್ಲ, ಕೆಲವೊಂದಿಷ್ಟು ಎಲಿಮೆಂಟ್ಸ್ಗೆ ಈ ಪರ್ಸೆಂಟೇಜ್ ಕಂಪೋಸಿಷನ್ ಕಂಡುಹಿಡಿಯೋದನ್ನು ಕಲ್ತ್ಕೋಣ. ಓಕೆ, ಈ ಮಾಸ್ ಪರ್ಸೆಂಟೇಜ್ ಅದನ್ನು ಹೆಂಗೆ ಕಂಡುಹಿಡಬೇಕು? ಮಾಸ್ ಪರ್ಸೆಂಟೇಜ್ ಆಫ್ ಎಲಿಮೆಂಟ್ ಈಸ್ ಈಕ್ವಲ್ ಟು ಒಂದು ಫಾರ್ಮುಲಾ ಇದೆ. ಈ ಫಾರ್ಮುಲಾ ಆದ್ಮೇಲೆ ನಾವೇನು ಮಾಡ್ಬೋದಂತೆ ಮಾಸ್ ಪರ್ಸೆಂಟೇಜ್ ಆಫ್ ಎಲಿಮೆಂಟ್ಸ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಏನಾಗಾದ್ರೆ ಮಾಸ್ ಆಫ್ ಎಲಿಮೆಂಟ್ಸ್ ಇನ್ ಕಾಂಪೌಂಡ್ಸ್. ಆ ಕಾಂಪೌಂಡ್ಸ್ ಅಲ್ಲಿ ಮಾಸ್ ಆಫ್ ಎಲಿಮೆಂಟ್ಸ್ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಂತ. ಮಾಸ್ ಆಫ್ ಎಲಿಮೆಂಟ್ಸ್ ಇನ್ ಕಾಂಪೌಂಡ್ ಡಿವೈಡೆಡ್ ಬೈ ಮಾಲಿಕ್ಯುಲರ್ ಮಾಸ್ ಆಫ್ ಕಾಂಪೌಂಡ್, ಮಾಲಿಕ್ಯುಲರ್ ಮಾಸ್ ಆಫ್ ಕಾಂಪೌಂಡ್ ಇಂಟು 100. ಈ ರೀತಿ ನಾವು ಪರ್ಸೆಂಟೇಜ್ ಕಂಪೋಸಿಷನ್ ಅನ್ನು ಕಂಡುಹಿಡಿಬಹುದು. ಹಾಗಾಗಿ ಒಂದು ಎಕ್ಸಾಂಪಲ್ ಬರ್ಕೊಂಬೋಣ. ಎಕ್ಸಾಂಪಲ್, ಕ್ಯಾಲ್ಕುಲೇಟ್ mass percentage of each element in sodium sulfite Na2SO4. ಈ Na2SO4 ಅಲ್ಲಿ ಇರ್ತಕ್ಕಂತಹ ಎಲ್ಲ ಎಲಿಮೆಂಟ್ಸ್, ಯಾವ ಎಲಿಮೆಂಟ್ಸ್ ಇದೆ? ಸೋಡಿಯಂ ಇದೆ, ಸಲ್ಫರ್ ಇದೆ, ಆಕ್ಸಿಜನ್. ಮೂರು ಎಲಿಮೆಂಟ್ಸ್ಗೂ ಮಾಸ್ ಪರ್ಸೆಂಟೇಜ್ ಕಂಡುಹಿಡಿಬೇಕಂತೆ. ಸೇಮ್ ಫಾರ್ಮುಲಾ ಯೂಸ್ ಮಾಡಿಕೊಂಡು. ಅರ್ಥ ಆಗ್ತಿದೆಯಲ್ಲ? ರೈಟ್. ಹಾಗಾದ್ರೆ ಫಸ್ಟ್ ಯಾವ್ದು ಕಂಡುಹಿಡಿಯೋಣ? ಮಾಸ್ ಪರ್ಸೆಂಟೇಜ್ ಆಫ್ ಯಾವುದಿದೆ? ಸಿಂಗಲ್ ಸಲ್ಫರ್ ಸೋಡಿಯಂ ಕಂಡುಹಿಡ್ಕೊಂಬೋಣ. ಮಾಸ್ ಪರ್ಸೆಂಟೇಜ್ ಆಫ್ ಸೋಡಿಯಂ ದಟ್ ಈಸ್ Na. ನೋಡಿ, ಮಾಸ್ ಫಾರ್ಮುಲಾ ಮತ್ತೆ ಬರೆಯಲ್ಲ, ಡೈರೆಕ್ಟ್ ಸಬ್ಸ್ಟಿಟ್ಯೂಟ್ ಮಾಡ್ಬಿಡ್ತೀನಿ. ಮಾಸ್ ಆಫ್ ಎಲಿಮೆಂಟ್ ಇನ್ ಕಾಂಪೌಂಡ್ ಅವ್ರಿಗೆ ಗೊತ್ತಿಲ್ಲ, ಮಾಸ್ ಕೊಟ್ಟಿಲ್ಲ, ಇಷ್ಟು ಗ್ರಾಮ್ ಇದೆ, ಅಷ್ಟು ಗ್ರಾಮ್ ಇದೆ, ಇಷ್ಟು ಗ್ರಾಮ್ಸೇ ಕೊಟ್ಟಿಲ್ಲ. ಹಾಗಾದ್ರೆ ಮಾಸೇ ಕೊಟ್ಟಿಲ್ಲ ಅಂದ್ರೆ ಹೆಂಗೆ ಕಂಡುಹಿಡ್ಕೋಬಹುದು ಮಾಸು ಅಂತಂದ್ರೆ? ನಮಗೆ ಕಲ್ತಿದ್ದೀವಿ ಪ್ರೀವಿಯಸ್ ಅಲ್ಲಿ. ಹೆಂಗೆ ಕಲ್ತಿದ್ದೀವಿ? ಇಲ್ಲಿ ಬರ್ದಿರ್ತೀವಿ ನೋಡಿ. ಪ್ರೀವಿಯಸ್ ಅಲ್ಲಿ ಕಲ್ತಿದ್ದೀವಿ ಮಾಸ್ ಆಫ್ ಎ ಸಬ್ಸ್ಟೆನ್ಸ್ ಇನ್ ಗ್ರಾಮ್ಸ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಮೋಲ್ಸ್ ಇಂಟು ಅಟೋಮಿಕ್ ಮಾಸ್ ಅನ್ನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಮಾಸ್ ಸಿಗತ್ತೆ. ಇಲ್ಲಿ ಸೋಡಿಯಂ ಎಷ್ಟಿದೆ? ಸೋಡಿಯಮ್ಮು ನಂಬರ್ ಆಫ್ ಮೋಲ್ಸ್ ಎಷ್ಟಿದೆ? 2 ಇದೆ. ಇಂಟು ಅಟೋಮಿಕ್ ಮಾಸ್ ಆಫ್ ಸೋಡಿಯಂ ಎಷ್ಟು? 23 ಡಿವೈಡೆಡ್ ಬೈ ಮಾಲಿಕ್ಯುಲರ್ ಮಾಸ್ ಆಫ್ Na2SO4. ಮಾಲಿಕ್ಯುಲರ್ ಮಾಸ್ ಆಫ್ Na2SO4 ಕಂಡಿದ್ದು ಗೊತ್ತಲ್ವಾ? ಕಂಡಿದ್ದು ಬಿಡ್ತೀನಿ ನೋಡಿ ಅದನ್ನು. 2 ಇಂಟು 23 ಪ್ಲಸ್ ಸಲ್ಫರ್ 1 ಇದೆ, 1 ಇಂಟು 32 ಪ್ಲಸ್ ಆಕ್ಸಿಜನ್ 4 ಇದೆ, 4 ಇಂಟು 16. ಅಷ್ಟನ್ನು ಸಿಂಪ್ಲಿಫೈ ಮಾಡೋದು ನಮಗೆ 142 ಬರುತ್ತೆ. ಈ ಮೂರನ್ನು ಸಿಂಪ್ಲಿಫೈ ಮಾಡ್ಕೊಂಡ್ರೆ ನಮಗೆ 142 ಬರುತ್ತೆ. ಹಾಗಾಗಿ ಗೊತ್ತಿರಲಿ
ದ ಮಾಲಿಕ್ಯುಲರ್ ಮಾಸ್ ಈಸ್ 142 ಅಂತ ಡೈರೆಕ್ಟಾಗಿ ಬರ್ಕೊಂಡಿದೆ ಅಲ್ಲಿ, ಸಾಕಾಗತ್ತೆ. ಅರ್ಥ ಆಗಿದೆಯಲ್ಲ? ರೈಟ್. ಹಾಗಾದರೆ ಮಾಸ್ ಬರ್ಕೊಂಡಿದ್ವಿ, ಇಂಟು 100 ಮಾಡ್ಕೊಂಬೋಣ ನೋಡಿ, ಡಿವೈಡೆಡ್ ಬೈ 142. ಏನಪ್ಪ 142? ಮಾಲಿಕ್ಯುಲರ್ ಮಾಸ್ ಆಫ್ ಕಾಂಪೌಂಡ್ Na2SO4 ಎಷ್ಟಿದೆ? 142 ಇಂಟು 100. ಇದಷ್ಟನ್ನು ಸಿಂಪ್ಲಿಫೈ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ಇಟ್ ಬಿಕಮ್ಸ್ 32.39%. ಹಾಗಾದರೆ ಸೋಡಿಯಂ ಸಲ್ಫೇಟಲ್ಲಿ ಸೋಡಿಯಂ ಎಷ್ಟು ಪರ್ಸೆಂಟೇಜ್ ಇದೆ ಅಂತೆ? 32.39% ಇದೆ ಅಂತ ಅರ್ಥ. ರೈಟ್. ದ ನೆಕ್ಸ್ಟ್ ಒನ್ ಯಾವ್ದು ಕಂಡುಹಿಡಿಯೋಣ? ಮಾಸ್ ಪರ್ಸೆಂಟೇಜ್ ಆಫ್ ಸಲ್ಫರ್. ದ ಮಾಸ್ ಪರ್ಸೆಂಟೇಜ್ ಆಫ್ ಸಲ್ಫರ್. ಸೇಮ್ ಸಲ್ಫರ್ ಎಷ್ಟಿದೆ? ಸಲ್ಫರ್ 1 ಇದೆ. 1 ಇಂಟು 32, 1 ಮೋಲ್ ಇದೆ. 1 ಇಂಟು 32 ಡಿವೈಡೆಡ್ ಬೈ 142 ಇಂಟು 100 ಎಷ್ಟು ಬರುತ್ತಿದು? ಇಟ್ ಬಿಕಮ್ಸ್ 22.5% ಬರುತ್ತೆ. ಎಷ್ಟು ಬರುತ್ತಂತೆ? 22.5% ಇದೆ. ನೆಕ್ಸ್ಟ್ ಮಾಸ್ ಪರ್ಸೆಂಟೇಜ್ ಆಫ್ ಆಕ್ಸಿಜನ್ ಕಂಡುಹಿಡಿಯೋಣ. ಮಾಸ್ ಪರ್ಸೆಂಟೇಜ್ ಆಫ್ ಆಕ್ಸಿಜನ್ ಇಸ್ ಈಕ್ವಲ್ ಟು, ನೋಡಿ ಆಕ್ಸಿಜನ್ ಎಷ್ಟಿದಾವೆ ಇಲ್ಲಿ? 4 ಆಕ್ಸಿಜನ್ ಇದೆ, ಹಾಗಾಗಿ 4 ಇಂಟು ವಾಟ್ ಇಸ್ ಅಟೋಮಿಕ್ ಮಾಸ್ ಆಫ್ ಆಕ್ಸಿಜನ್ ನಮಗೆ ಗೊತ್ತಿದೆ 16 ಡಿವೈಡೆಡ್ ಬೈ ಮಾಲಿಕ್ಯುಲರ್ ಮಾಸ್ ಇಸ್ 142 ಡಿವೈಡೆಡ್ ಬೈ ಅದು ಇಂಟು 100. ಇದಷ್ಟು ಸಿಂಪ್ಲಿಫೈ ಮಾಡಿ ಎಷ್ಟು ಬರುತ್ತೆ ಅಂತ ಇಟ್ ಬಿಕಮ್ಸ್ 45.07%. ಹಾಗಾದರೆ ಸೋಡಿಯಂ ಸಲ್ಫೇಟ್ Na2SO4 ಅಲ್ಲಿ ಸೋಡಿಯಮು 32.39% ಇದೆ, ಆಕ್ಸಿಜನ್ನು 22.5%, ಅದು ಸಲ್ಫರು 22.5% ಇದೆ ಅಂತೆ, ಆಕ್ಸಿಜನ್ನು 45.07%. ನೋಡಿ ಅಷ್ಟನ್ನು ಆ್ಯಡ್ ಮಾಡಿದ್ರೆ 100% ಆಗಲೇಬೇಕು. ಯಾಕೆಂದರೆ ಈ ಕಾಂಪೌಂಡ್ 100% ಇದೆ ಅಂದರೆ ಅದು ಮೂರು ಎಲಿಮೆಂಟ್ಸ್ ಇದೆ, 3 ಎಲಿಮೆಂಟ್ಸು ಇಷ್ಟಿಷ್ಟು ಪರ್ಸೆಂಟೇಜ್ ಇದೆ ಅಂತ ಅರ್ಥ. ಈ ರೀತಿ ಪರ್ಸೆಂಟೇಜ್ ಕಾಂಪೋಸಿಷನನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ನೋಡಿ ಈ ಪರ್ಸೆಂಟೇಜ್ ಕಾಂಪೋಸಿಷನನ್ನು ಯೂಸ್ ಮಾಡಿಕೊಂಡು ಮಾಲಿಕ್ಯುಲರ್ ಫಾರ್ಮುಲಾ ಕಂಡಿಡಿದೆ ಅಂದರೆ ಇದೇ ಮಾಲಿಕ್ಯುಲರ್ ಫಾರ್ಮುಲಾ ಬರೋ ಥರ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಅದು ಕ್ಯಾಲ್ಕುಲೇಷನ್ ಮಾಡೋದು ಬರುತ್ತೆ, ನಮಗೆ ಅಷ್ಟೆಲ್ಲ ಬೇಕಿಲ್ಲ, ಜಸ್ಟ್ ಮಾಸ್ ಪರ್ಸೆಂಟೇಜ್ ಈ ರೀತಿ ಇರುತ್ತೆ ಅಂತಕ್ಕಂಥದ್ದು ಗೊತ್ತಿದ್ರೆ ಸಾಕಾಗತ್ತೆ. ಕಮ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ಇಟ್ ಇಸ್ ಎ ಪಾಸ್ಟುಲೇಟ್ಸ್ ಆಫ್ ಡಾಲ್ಟನ್ಸ್ ಅಟೋಮಿಕ್ ಥಿಯರಿ. ಓಕೆ, ಡಾಲ್ಟನ್ಸ್ ಅಟೋಮಿಕ್ ಥಿಯರಿಯ ಪಾಸ್ಟುಲೇಟ್ಸ್ಗಳನ್ನ ಡಿಸ್ಕಸ್ ಮಾಡಬೇಕಂತೆ. ಎಲ್ಲ ಪಾಸ್ಟುಲೇಟ್ಸ್ಗಳನ್ನ ನಾನು ಇಲ್ಲೇ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ, ಬರ್ಕೊಂಡಿದ್ದೀನಿ. ಏನಿದೆ ನೋಡಿ ಇಲ್ಲಿ, ದಟ್ ಇಸ್ ದ ಫಸ್ಟ್ ಪಾಸ್ಟುಲೇಟ್ ಏನಿರುತ್ತೆ ಅಂದರೆ ಮ್ಯಾಟರ್ ಕನ್ಸಿಸ್ಟ್ ಆಫ್ ಇಂಡಿವಿಜುವಲ್ ಆಟಮ್ಸ್. ವಿ ನೋ ದಟ್ ಮ್ಯಾಟರ್ ಇಟ್ ಮೇ ಬಿ ಎನಿಥಿಂಗ್, ಇಟ್ ಹ್ಯಾಸ್ ಮಾಸ್ ಅಂಡ್ ಆಕ್ಯುಪೈ ಸ್ಪೇಸ್ ಅಂತಕ್ಕಂಥದ್ದನ್ನು ಕಲ್ತಿದ್ದೀವಿ. ದಿಸ್ ಮ್ಯಾಟರ್ ಇಟ್ ಈಸ್ ಕನ್ಸಿಸ್ಟಿಂಗ್ ಆಫ್ ಇಂಡಿವಿಜುವಲ್ ಆಟಮ್ಸ್. ಪ್ರತಿಯೊಂದು ಮ್ಯಾಟರಲ್ಲೂ ಕೂಡ ಇಂಡಿವಿಜುವಲ್ ಆಟಮ್ಸ್ಗಳು ಇರುತ್ತೆ ಅಂತಕ್ಕಂಥದ್ದನ್ನು ಫಸ್ಟ್ ಪಾಸ್ಟುಲೇಟ್ ಹೇಳುತ್ತೆ. ಸೆಕೆಂಡ್ ಪಾಸ್ಟುಲೇಟ್ ಏನಿರುತ್ತೆ ನೋಡಿ, ಆಲ್ ದ ಆಟಮ್ಸ್ ಆಫ್ ಗಿವನ್ ಎಲಿಮೆಂಟ್, ಕೊಟ್ಟಿರ್ತಕ್ಕಂಥ ಎಲಿಮೆಂಟಲ್ಲಿ ಎಲ್ಲ ಆಟಮ್ಸ್, ಆಲ್ ದ ಆಟಮ್ಸ್ ಆಫ್ ಅ ಗಿವನ್ ಎಲಿಮೆಂಟ್ಸ್ ಆರ್ ಐಡೆಂಟಿಕಲ್ ಆ್ಯಂಡ್ ಡಿಫ್ರೆಂಟ್ ಫ್ರಮ್ ಅದರ್ಸ್. ನೋಡಿ ಪ್ರತಿಯೊಂದು ಕೊಟ್ಟಿರೋ ಎಲಿಮೆಂಟ್ಸಲ್ಲೂ ಕೂಡ ಆಟಮ್ಸ್ಗಳು ಡಿಫ್ರೆಂಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಕಾರ್ಬನಲ್ಲಿ ಇರ್ತಕ್ಕಂಥ ಆಟಮ್ಸ್ಗಳೇ ಡಿಫ್ರೆಂಟ್ ಪ್ರಾಪರ್ಟಿ ಎಕ್ಸಿಬಿಟ್ ಮಾಡುತ್ತೆ, ಆಕ್ಸಿಜನ್ ಇರ್ತಕ್ಕಂಥ ಆಟಮ್ಸ್ಗಳೇ ಡಿಫ್ರೆಂಟ್ ಪ್ರಾಪರ್ಟಿ ಎಕ್ಸಿಬಿಟ್ ಮಾಡುತ್ತೆ. ಅದನ್ನೇ ಹೇಳ್ತಾ ಇದ್ದಾರೆ, ಆಲ್ ದ ಆಟಮ್ಸ್ ಆಫ್ ಎ ಗಿವನ್ ಎಲಿಮೆಂಟ್ಸ್ ಆರ್ ಐಡೆಂಟಿಕಲ್. ಪರ್ಟಿಕ್ಯುಲರ್ ಎಲಿಮೆಂಟ್ಸ್ಗಳಲ್ಲಿ ಇರ್ತಕ್ಕಂಥ ಆಟಮ್ಸ್ ಐಡೆಂಟಿಕಲ್ ಇರುತ್ತೆ, ಆ ಜೊತೆಗೆ ಅವುಗಳು ಡಿಫ್ರೆಂಟ್ ಫ್ರಮ್ ಅದರ್ಸ್, ಬೇರೆ ಎಲಿಮೆಂಟ್ಸ್ಗೆ ಕಂಪೇರ್ ಮಾಡಿದ್ರೆ ಅವು ಡಿಫ್ರೆಂಟ್ ಇರುತ್ತೆ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. ದ ಥರ್ಡ್ ಪಾಸ್ಟುಲೇಟ್, the compounds are formed when atoms of different elements combine in the fixed ratio. ನಾವು ಕಲ್ತಿದ್ದೀವಿ, compounds they are the pure substance, they are formed by 2 or more compounds combined together with the different elements of atoms combined together to form a compounds ಅಂತ. ಇಟ್ಸ್ ಎ ಡೆಫಿನೇಷನ್ ಆಫ್ ಕಾಂಪೌಂಡ್ ಡೆಫಿನೇಷನ್ ಅನ್ನು ಬರೆದಿದ್ದೀವಿ ಅಷ್ಟೇ, ಸ್ವಲ್ಪ ಡಿಫರೆಂಟ್ ಆಗಿ ಬರೆದಿದ್ದೀವಿ. ದ ಕಾಂಪೌಂಡ್ಸ್ ಆರ್ ಫಾರ್ಮ್ಡ್ ವೆನ್ ಆಟಮ್ಸ್ ಆಫ್ ಡಿಫರೆಂಟ್ ಎಲಿಮೆಂಟ್ಸ್ ಕಂಬೈನ್ ಇನ್ ಎ ಫಿಕ್ಸ್ಡ್ ರೇಷಿಯೋ. ಫಿಕ್ಸ್ಡ್ ರೇಷಿಯೋದಲ್ಲಿ ಕಂಬೈನ್ ಆಗಿದ್ರೆ ಅವುಗಳನ್ನು ನಾವು ಕಾಂಪೌಂಡ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಡೆಫಿನೇಷನ್, ನೆಕ್ಸ್ಟ್ ಪಾಸ್ಟುಲೇಟ್ ಇದೆ ನೋಡಿ, ಕೆಮಿಕಲ್ ರಿಯಾಕ್ಷನ್ಸ್ ಇನ್ವಾಲ್ವ್ಡ್ ರಿಆರ್ಗನೈಸೇಷನ್ ಆಫ್ ಆಟಮ್. ನೋಡಿ ಕೆಮಿಕಲ್ ರಿಯಾಕ್ಷನ್ಸ್ ಅಲ್ಲಿ ಆಟಮ್ಸ್ ಇನ್ವಾಲ್ವ್ ಆಯಿತು ಅಂದ್ರೆ ರಿಆರ್ಗನೈಸೇಷನ್ ಆಗುತ್ತೆ ಅಷ್ಟೇ, ಒಂದಕ್ಕೊಂದು ಬದಲಾವಣೆ ರಿಆರ್ಗನೈಸೇಷನ್ ಆಗುತ್ತೆ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. ದೆನ್ ದ ಲಾಸ್ಟ್ ಪಾಸ್ಟುಲೇಟ್ is the atoms neither be created nor be destroyed in a chemical reaction. ನೋಡಿ ಯಾವುದೇ ಕೆಮಿಕಲ್ ರಿಯಾಕ್ಷನ್ಸ್ ಅಲ್ಲೂ ಕೂಡ ಆಟಮ್ ಅನ್ನು ಹೊಸದಾಗಿ ಸೃಷ್ಟಿ ಮಾಡಲಿಕ್ಕೂ ಆಗಲ್ಲ, ಅವುಗಳನ್ನು ಡೆಸ್ಟ್ರಾಯ್ ಮಾಡಲಿಕ್ಕೂ ಆಗಲ್ಲ, ಆಟಮ್ಸ್ಗಳು ರಿಆರ್ಗನೈಸೇಷನ್ ಆಗುತ್ತೆ ಅಷ್ಟೇ ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ಅಂತಕ್ಕಂಥದ್ದನ್ನ ಡಾಲ್ಟನ್ಸ್ ಅಟೋಮಿಕ್ ಥಿಯರಿಯಲ್ಲಿ ನಾವು ಪಾಸ್ಟುಲೇಟ್ಸ್ ಅಂತ ಡಿಸ್ಕಸ್ ಮಾಡ್ತೀವಿ. ಇದು ಬಿಟ್ಟು ಬೇರೆ ಪಾಸ್ಟುಲೇಟ್ಸ್ಗಳು ಕೂಡ ಇದೆ, ಬಟ್ ನಮಗೆ ಈ ಒಂದಿಷ್ಟು ಬಹಳ ಇಂಪಾರ್ಟೆಂಟ್ ಪಾಸ್ಟುಲೇಟ್ಸ್ ಇದೆ. ಈ ಪಾಸ್ಟುಲೇಟ್ಸ್ಗಳನ್ನ ನೀಟಾಗಿ ನೋಡ್ಕೊಂಡಿರಿ, ಜೊತೆಗೆ ಕಲ್ತ್ಕೊಂಡಿರ್ಬೇಕು. ನಮಗೆ ಆಟಮ್ಸ್ಗಳು ಯಾವ ರೀತಿ ಇರುತ್ತೆ, ಮ್ಯಾಟ್ರಲ್ಲಿ ಆಟಮ್ಸ್ ಏನಿರುತ್ತೆ, ಆಟಮ್ಸ್ಗಳು ಯಾವ ರೀತಿ ಇರುತ್ತೆ, ಕಾಂಪೌಂಡ್ಸ್ ಯಾವ ರೀತಿ ಫಾರ್ಮೇಷನ್ ಆಗುತ್ತೆ, ಕೆಮಿಕಲ್ ರಿಯಾಕ್ಷನ್ಸ್ ಅಲ್ಲಿ ಆಟಮ್ಸ್ಗಳ ರಿಆರ್ಗನೈಸೇಷನ್ ಆಗುತ್ತೆ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕಾಗತ್ತೆ. ರೈಟ್. ದೆನ್ ಇದಾದ್ಮೇಲೆ ನಾವೇನು ಡಿಸ್ಕಸ್ ಮಾಡ್ತೀವಿ,
ಪ್ರೆಸಿಷನ್ ಮತ್ತೆ ಅಕ್ಯುರೇಸಿ ಇವೆರಡು 1 ಮಾರ್ಕ್ಸ್ ಡೆಫಿನೇಷನ್ಸ್ಗಳು ನೋಡಿ. ಪ್ರೆಸಿಷನ್ ಮತ್ತೆ ಅಕ್ಯುರೇಸಿ ಅರ್ಥ ಆಗ್ಬೇಕಪ್ಪ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ನಾವು ಎಕ್ಸ್ಪೆರಿಮೆಂಟ್ ಅನ್ನ ಮಾಡಿ ಒಂದು 5.85 ಅಂತ ವ್ಯಾಲ್ಯೂ ಬಂದಿದೆ, ಎಕ್ಸ್ಪೆರಿಮೆಂಟಲ್ ವ್ಯಾಲ್ಯೂ 5.85 ಬಂದಿದೆ. ಬಟ್ ದ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಎಷ್ಟಿದೆ ಅಂತಂದ್ರೆ 5.95 ಇದೆ ಅಂತ ಅನ್ಕೋಣ. ಸ್ಟ್ಯಾಂಡರ್ಡ್ ವ್ಯಾಲ್ಯೂ 5.95 ಇದೆ. 5.85 ಮತ್ತೆ 5.95 ಎರಡು ಕೂಡ ಪರವಾಗಿಲ್ಲ. 5.85 5.95ಗೆ ಸ್ವಲ್ಪ ಅಕ್ಯುರೇಟ್ ಆಗಿದೆ, ನಿಯರ್ ಬೈ ಇದೆ. ಇದನ್ನ ನಾವು ಅಕ್ಯುರೇಸಿ ಅಂತ ಕರಿತೀವಿ. ಅರ್ಥ ಆಗ್ತಿಲ್ಲ? ಪ್ರೆಸಿಷನ್ ಅಂದ್ರೆ ಈ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಇದೆಯಲ್ಲ, ಈ ಸ್ಟ್ಯಾಂಡರ್ಡ್ ವ್ಯಾಲ್ಯೂಗೆ ನಾವು ಎಕ್ಸ್ಪೆರಿಮೆಂಟ್ ಮಾಡಿದಾಗ ಒಂದ್ಸರ್ತಿ 5.85, ಒನ್ ಫಾರ್ ದಿ 5.75, ಒಂದ್ ಸರ್ತಿ 5.91 ಈ ತರ ಬರುತ್ತಲ್ವಾ, ಇವುಗಳನ್ನು ನಾವೇನಂತ ಕರಿತೀವಂತೆ ದ ಪ್ರೆಸಿಷನ್. ಓಕೆ, ಸೇಮ್ ಸ್ಟ್ಯಾಂಡರ್ಡ್ ವ್ಯಾಲ್ಯೂಗೆ ಡಿಫರೆಂಟ್ ಮೆಜರ್ಮೆಂಟ್ ಇದ್ರೆ ಅವುಗಳನ್ನ ಪ್ರೆಸಿಷನ್ ಅಂತ ಕರಿತೀವಿ. ಅದರಲ್ಲಿ ಯಾವುದು ಬಹಳ ಸೂಟಬಲ್ ಇರುತ್ತೋ ಅದನ್ನ ಅಕ್ಯುರೇಟ್ ವ್ಯಾಲ್ಯೂ ಅಂತ ಕರಿತೀವಿ. ಅರ್ಥ ಆಗ್ತಿಲ್ಲ? ಹಾಗಾಗಿ ನೋಡಿ, ಪ್ರೆಸಿಷನ್ ಇಟ್ ಈಸ್ ಕ್ಲೋಸ್ನೆಸ್ ಆಫ್ ವೇರಿಯಸ್ ಮೆಜರ್ಮೆಂಟ್ ಟು ದ ಸೇಮ್ ಕ್ವಾಂಟಿಟಿ. ಒಂದೇ ಕ್ವಾಂಟಿಟಿಗೆ ನಾವು ಡಿಫರೆಂಟ್ ಮೆಜರ್ಮೆಂಟ್ಸ್ ಅನ್ನ ಮಾಡಿದಾಗ ಕ್ಲೋಸ್ನೆಸ್ ವ್ಯಾಲ್ಯೂಸ್ ಬರುತ್ತಲ್ಲ ಅವುಗಳನ್ನು ನಾವು ಪ್ರೆಸಿಷನ್ ಅಂತ ಕರಿತೀವಿ. ಅರ್ಥ ಆಗ್ತಿಲ್ಲ? ದೆನ್ ಅಕ್ಯುರೇಸಿ ಅಂತಂದ್ರೆ ಏನಪ್ಪಾ ಅಂದ್ರೆ ಇಟ್ ಈಸ್ ಕ್ಲೋಸ್ನೆಸ್ ಆಫ್ ಮೆಜರ್ಡ್ ವ್ಯಾಲ್ಯೂ ಟು ದ ಸ್ಟ್ಯಾಂಡರ್ಡ್ ನೌನ್ ವ್ಯಾಲ್ಯೂ. ಸ್ಟ್ಯಾಂಡರ್ಡ್ ವ್ಯಾಲ್ಯೂಗೆ ಯಾವುದು ಬಹಳ ಕ್ಲೋಸ್ ಇರುತ್ತೋ ಅದನ್ನು ನಾವು ಅಕ್ಯುರೇಟ್ ವ್ಯಾಲ್ಯೂ ಅಥವಾ ಅಕ್ಯುರೇಸಿ ಅಂತ ಕರಿತೀವಿ. ಅದಾಗ್ತಿಲ್ಲ? ಇವುಗಳ ಬಗ್ಗೆ ನೀವು ಫಿಸಿಕ್ಸ್ ಅಲ್ಲಿ ಇನ್ ಡೀಟೇಲ್ ಆಗಿ ಕಲ್ತಿರ್ತೀರ, ಅಕ್ಯುರೇಸಿ ಮತ್ತೆ ಪ್ರೆಸಿಷನ್. ಯಾಕಂದ್ರೆ ಫಿಸಿಕ್ಸ್ ಲ್ಯಾಬ್ ಅಲ್ಲಿ ನೀವು ಎಕ್ಸ್ಪೆರಿಮೆಂಟ್ಗಳನ್ನ ಮಾಡ್ತೀವಿ, ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಮತ್ತೆ ಮೆಜರ್ಡ್ ವ್ಯಾಲ್ಯೂನ ಕಂಪೇರ್ ಮಾಡ್ತೀವಿ. ಹಾಗಾಗಿ ಅಲ್ಲಿ ನಮಗೆ ಅಕ್ಯುರೇಟ್ ವ್ಯಾಲ್ಯೂ ಮತ್ತೆ ಪ್ರೆಸಿಷನ್ ಅಂತಂದ್ರೆ ಏನು ಅಂತ ಕ್ಲಿಯರ್ ಆಗಿ ಗೊತ್ತಿರುತ್ತೆ. ನಮ್ಮದು ನೆಕ್ಸ್ಟ್ ದ ಸ್ಟೋಕ್ಯೋಮೆಟ್ರಿಕ್ ಅಂಡ್ ಕ್ಯಾಲ್ಕುಲೇಷನ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಇದು ಸ್ಟೋಕ್ಯೋಮೆಟ್ರಿಕ್ ಕಾನ್ಸೆಪ್ಟ್ ಅಂತ ಕರಿತೀವಿ. ಇಲ್ಲಿ ಮಾಸ್ ಮತ್ತೆ ವ್ಯಾಲ್ಯೂಮ್ ಅನ್ನ ಮೆಜರ್ ಮಾಡ್ತಕ್ಕಂಥ ಒಂದು ಬ್ರಾಂಚ್ ಅನ್ನು ನಾವು ಸ್ಟೋಕ್ಯೋಮೆಟ್ರಿ ಅಂತ ಕರಿಬಹುದು. ಹಾಗಾಗಿ ಡೆಫಿನೇಷನ್ ಬರೀರಿ ಅಂದ್ರೆ ಇಟ್ಸ್ ಅ ಬ್ರಾಂಚ್ ಆಫ್ ಕೆಮಿಸ್ಟ್ರಿ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಕ್ಯಾಲ್ಕುಲೇಷನ್ ಆಫ್ ಮಾಸ್ ಅಂಡ್ ವ್ಯಾಲ್ಯೂಮ್ ಆಫ್ ರಿಯಾಕ್ಟೆಂಟ್ಸ್ ಅಂಡ್ ಪ್ರಾಡಕ್ಟ್ಸ್. ರಿಯಾಕ್ಟೆಂಟ್ಸ್ ಮತ್ತೆ ಪ್ರಾಡಕ್ಟ್ಸ್ಗಳ ಮಾಸ್ ಮತ್ತೆ ವ್ಯಾಲ್ಯೂಮ್ ಅನ್ನ ಕ್ಯಾಲ್ಕುಲೇಷನ್ ಮಾಡೋದನ್ನ ಸ್ಟಡಿ ಮಾಡ್ತಕ್ಕಂಥ ಒಂದು ಬ್ರಾಂಚ್. And that mass of a reactant and products that they are involved in chemical reactions. ಅಂದ್ರೆ ಒಂದು ಕೆಮಿಕಲ್ ರಿಯಾಕ್ಷನ್ಸ್ ಅಲ್ಲಿ ಇನ್ವಾಲ್ವ್ ಆಗಿರತಕ್ಕಂತಹ ರಿಯಾಕ್ಟೆಂಟ್ ಮತ್ತೆ ಪ್ರಾಡಕ್ಟ್ಸ್ ಗಳ ಮಾಸ್ ಮತ್ತೆ ವ್ಯಾಲ್ಯೂಮ್ ಅನ್ನು ಕ್ಯಾಲ್ಕುಲೇಷನ್ ಮಾಡ್ತಕ್ಕಂಥದ್ರ ಬಗ್ಗೆ ಸ್ಟಡಿ ಮಾಡ್ತಕ್ಕಂಥ ಒಂದು ಬ್ರಾಂಚ್ ಆಫ್ ಕೆಮಿಸ್ಟ್ರಿನ ನಾವು ಸ್ಟೋಕ್ಯೋಮೆಟ್ರಿ ಅಂತ ಕರಿತೀವಿ. ಹಾಗಾಗಿ ಡಿಫೈನ್ ಮಾಡಿ ಅಂತಂದ್ರೆ ಇಟ್ ಈಸ್ ಅ ಬ್ರಾಂಚ್ ಆಫ್ ಕೆಮಿಸ್ಟ್ರಿ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಕ್ಯಾಲ್ಕುಲೇಷನ್ ಆಫ್ ಮಾಸ್ ಅಂಡ್ ವ್ಯಾಲ್ಯೂಮ್ ಆಫ್ ರಿಯಾಕ್ಟೆಂಟ್ಸ್ ಅಂಡ್ ಪ್ರಾಡಕ್ಟ್ಸ್ ಇನ್ವಾಲ್ವ್ಡ್ ಇನ್ ಕೆಮಿಕಲ್ ರಿಯಾಕ್ಷನ್ಸ್. ಅದನ್ನ ನಾವೇನಂತ ಕರಿತೀವಿ ಅಂತ ಸ್ಟೋಕ್ಯೋಮೆಟ್ರಿ ಅಂತ ಕರಿತೀವಿ. ಹಾಗಾದ್ರೆ ಈ ರಿಯಾಕ್ಟೆಂಟ್ಸ್ ಮತ್ತೆ ಪ್ರಾಡಕ್ಟ್ಸ್ ಕೆಮಿಕಲ್ ರಿಯಾಕ್ಷನ್ಸ್ ಅಲ್ಲಿ ಇನ್ವಾಲ್ವ್ ಆಗ್ತಾ ಇದೆ ಅಂತಂದ್ರೆ ಅವು ಕನ್ಸ್ಯೂಮ್ ಆಗಿರುತ್ತೆ. ರಿಯಾಕ್ಟೆಂಟ್ಸ್ ಮತ್ತೆ ಪ್ರಾಡಕ್ಟ್ಸ್, ರಿಯಾಕ್ಟೆಂಟ್ಸ್ ರಿಯಾಕ್ಷನ್ ಆಗಿ ಪ್ರಾಡಕ್ಟ್ ಆಗಿ ಫಾರ್ಮೇಷನ್ ಆಗಿರುತ್ತೆ. ಅದರ ಮೇಲೆ ನಾವು ಎರಡು ಡೆಫಿನೇಷನ್ ಕಲಿತೀವಿ. ಒಂದನ್ನ ಲಿಮಿಟಿಂಗ್ ರಿಯೇಜೆಂಟ್ ಅಂತ ಕರಿತೀವಿ. ಹಾಗಾದ್ರೆ ಏನಪ್ಪ ಲಿಮಿಟಿಂಗ್ ರಿಯೇಜೆಂಟ್ ಅಂದ್ರೆ ದ ರಿಯೇಜೆಂಟ್ ವಿಚ್ ಕಂಪ್ಲೀಟ್ಲಿ ಕನ್ಸ್ಯೂಮ್ಡ್ ಡ್ಯೂರಿಂಗ್ ದ ರಿಯಾಕ್ಷನ್. ರಿಯಾಕ್ಷನ್ ಆದಾಗ ಯಾವ ರಿಯಾಕ್ಟೆಂಟ್ಸ್ ಕಂಪ್ಲೀಟ್ ಆಗಿ ಕನ್ಸ್ಯೂಮ್ ಆಗಿರುತ್ತೆ, ಎಲ್ಲ ರಿಯಾಕ್ಟೆಂಟ್ಸ್ ಕನ್ಸ್ಯೂಮ್ ಆಗಿದ್ರೆ ಅಂಥವುಗಳನ್ನು ನಾವೇನಂತ ಕರಿತೀವಂತೆ ಲಿಮಿಟಿಂಗ್ ರಿಯೇಜೆಂಟ್. The reagents which completely consumed during the reaction are called as limiting reagent. In certain reactions, some of the reagents or reactants do not involved in reaction. ಅವು ಕನ್ಸ್ಯೂಮ್ ಆಗಿರಲ್ಲ, ಅವುಗಳನ್ನು ನಾವು ಎಕ್ಸೆಸ್ ರಿಯೇಜೆಂಟ್ ಅಂತ ಕರಿತೀವಿ. ಹಾಗಾದ್ರೆ ಏನಪ್ಪ ಎಕ್ಸೆಸ್ ರಿಯೇಜೆಂಟ್ ಅಂತಂದ್ರೆ ದ ರಿಯೇಜೆಂಟ್ಸ್ ಅಥವಾ ರಿಯಾಕ್ಟೆಂಟ್ಸ್ that are not completely consumed during the reactions are called as ಎಕ್ಸೆಸ್ ರಿಯೇಜೆಂಟ್ಸ್. ಅವುಗಳನ್ನು ನಾವು ಎಕ್ಸೆಸ್ ರಿಯೇಜೆಂಟ್ಸ್ ಅಂತ ಕರಿತೀವಿ. ದೆನ್ ಇದು ಬಿಟ್ಟರೆ ನಾವು ಸ್ಟೋಕ್ಯೋಮೆಟ್ರಿಲಿ ಸಮ್ ಆಫ್ ದ ಕ್ಯಾಲ್ಕುಲೇಷನ್ ಮಾಸ್ ಮತ್ತೆ ವ್ಯಾಲ್ಯೂಮ್ ಅನ್ನು ಕಂಡುಹಿಡಿಯಲಿಕ್ಕೆ ಕೆಲವೊಂದಿಷ್ಟು ಕ್ಯಾಲ್ಕುಲೇಷನ್ ಅಂತ ಹೇಳಿದ್ವಲ್ಲ ಅವುಗಳನ್ನು ಕೂಡ ಡಿಸ್ಕಸ್ ಮಾಡ್ಬಿಡೋಣ. ಇಲ್ಲೇ ಯಾವ್ದಾವ್ದಂತೆ ಇದ್ರ ಬಗ್ಗೆ ಸೆಕೆಂಡ್ ಇಯರ್ ಅಲ್ಲಿ ನಾವು ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀವಿ. ಕರೆಕ್ಟ್? ಅದರಲ್ಲಿ ಫಸ್ಟ್ ಒನ್ ಯಾವ್ದಂತೆ ಕ್ಯಾಲ್ಕುಲೇಷನ್ ಮಾಡ್ತಕ್ಕಂಥದ್ದು ಒಂದು ಮೊಲಾರಿಟಿ. ಓಕೆ, ಮೊಲಾರಿಟಿ. ಮೊಲಾರಿಟಿಯನ್ನು ನಾವು ಕ್ಯಾಪಿಟಲ್ ಎಮ್ ಇಂದ ಡಿನೋಟ್ ಮಾಡ್ತೀವಿ. ಡೆಫಿನೇಷನ್ ಬರೀ ಅಂತಂದ್ರೆ the number of moles of solute present in 1 liter of solution. 1 liter of solution is called molarity.
ಅದನ್ನು ನಾವೇನಂತ ಕರಿತೀವಂತೆ ಮೊಲಾರಿಟಿ. ಹಾಗಾದ್ರೆ ಮೊಲಾರಿಟಿ ಡಿಫೈನ್ ಮಾಡಿ ಅಂತಂದ್ರೆ ಇಟ್ ಈಸ್ ಡಿಫೈನ್ಡ್ ಆಸ್ ದ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್. ನಾವು ಮೋಲ್ಸ್ ಅನ್ನ ಕಲ್ತಿದ್ದೀವಿ ಆಲ್ರೆಡಿ, ಹಾಗಾಗಿ ಇಟ್ ಈಸ್ ಡಿಫೈನ್ಡ್ ಆಸ್ ದ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಪ್ರೆಸೆಂಟ್ ಇನ್ 1 ಲೀಟರ್ ಆಫ್ ಸೊಲ್ಯೂಷನ್. ಅದನ್ನು ನಾವೇನಂತ ಕರಿತೀವಂತೆ ಮೊಲಾರಿಟಿ ಅಂತ ಕರಿತೀವಿ. ಇಟ್ ಈಸ್ ಡಿನೋಟೆಡ್ ಬೈ ಕ್ಯಾಪಿಟಲ್ ಎಂ, ದಟ್ ಈಸ್ ಮೊಲಾರಿಟಿ ಈಸ್ ಈಕ್ವಲ್ ಟು, ಫಾರ್ಮುಲಾ ಇದೆ ಮೊಲಾರಿಟಿಯನ್ನು ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ. ಏನು ಫಾರ್ಮುಲಾ ಇದೆ? WB into 1000 divided by MB into V, where WB ನ ನಾವೇನಂತ ಕರಿತೀವಂತೆ ವೆಯ್ಟ್ ಆಫ್ ಸಲ್ಯೂಟ್, MB ನ ನಾವು ಮಾಲಿಕ್ಯುಲರ್ ಮಾಸ್ ಆಫ್ ಸಲ್ಯೂಟ್. ಇದು ಅರ್ಥ ಆಗಬೇಕು ಅಂದ್ರೆ ನಾನು ಹಂಗೆ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ, ಸೆಕೆಂಡ್ ಇಯರ್ಗೆ ಇನ್ ಡೀಟೇಲ್ ಡಿಸ್ಕಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಒಂದು ಸಾಲ್ವೆಂಟ್ ಇದೆ, ಯಾವುದೋ ಒಂದು ಸಾಲ್ವೆಂಟ್ ಇದೆ, ರೈಟ್? ಇದಕ್ಕೆ ನಾವು ಒಂದು ಸಾಲಿಡ್ ಸಲ್ಯೂಟನ್ನು ಆ್ಯಡ್ ಮಾಡ್ತಾ ಇದ್ದೀವಿ. ಓಕೆ, ನೆನ್ಪಿಡಿ, ಯಾವಾಗಲೂ ಕೂಡ ನಾವು ಸಾಲ್ವೆಂಟ್ ಮತ್ತು ಸಲ್ಯೂಟ್ ಇದೆಯಲ್ವಾ, ರೈಟ್? ಈ ಸಲ್ಯೂಟನ್ನು ನಾವು ಬಿ ಅಂತ ಡಿನೋಟ್ ಮಾಡ್ತೀವಿ ಅಥವಾ 2 ಅಂತ ಡಿನೋಟ್ ಮಾಡ್ತೀವಿ. ಸಾಲ್ವೆಂಟನ್ನು ಎ ಅಂತ ಡಿನೋಟ್ ಮಾಡ್ತೀವಿ ಅಥವಾ 1 ಅಂತ ಡಿನೋಟ್ ಮಾಡ್ತೀವಿ. ಕೆಲವೊಂದು ಟೆಕ್ಸ್ಟ್ ಬುಕ್ಕಲ್ಲಿ 1, 2 ಅಂತ ಕೊಡ್ತಾರೆ, ಕೆಲವೊಂದು ಟೆಕ್ಸ್ಟ್ ಬುಕ್ಕಲ್ಲಿ AB ಅಂತ ಕೊಟ್ಟಿದ್ದಾರೆ. ನಾವು ABನೇ ನೆನ್ಪಿಟ್ಕೋಣ. A ಈಸ್ ಕಾಲ್ಡ್ ಆಸ್ ಸಾಲ್ವೆಂಟ್, B ಈಸ್ ಕಾಲ್ಡ್ ಆಸ್ ಸಲ್ಯೂಟ್. ಸಿಮಿಲರ್ಲಿ ಸಾಲ್ವೆಂಟನ್ನು ಬಿ ಅಂತ ಕರೆದಿದ್ದೀವಲ್ವಾ, WB ಮತ್ತು MB ಅಂತ 2 ಟರ್ಮ್ ಗೊತ್ತಿರಬೇಕು. WB ಅಂದರೆ ದಟ್ ಈಸ್ ಸರಿ ಎ ಅಲ್ವಾ ಇದು? ಓಕೆ, ರೈಟ್. WA ಆ್ಯಂಡ್ MA. WA ಅಂದರೆ ವೆಯ್ಟ್ ಆಫ್ ಸಾಲ್ವೆಂಟ್. WA ಅಂದರೆ ಏನಂತೆ? ವೆಯ್ಟ್ ಆಫ್ ಸಾಲ್ವೆಂಟ್. MA ಅಂದರೆ ಮಾಸ್ ಆಫ್ ಸಾಲ್ವೆಂಟ್. ಅದನ್ನು ನಾವು ಮಾಸ್ ಆಫ್ ಸಾಲ್ವೆಂಟ್ ಅಥವಾ ಮಾಲಿಕ್ಯುಲರ್ ಮಾಸ್ ಆಫ್ ಸಾಲ್ವೆಂಟ್ ಅಂತ ಕರೀತೀವಿ. ದಟ್ ಈಸ್ ಮಾಲಿಕ್ಯುಲರ್ ಮಾಸ್ ಆಫ್ ಸಾಲ್ವೆಂಟ್. ಸಿಮಿಲರ್ಲಿ WB ಅಂದರೆ ವೆಯ್ಟ್ ಆಫ್ ಸಲ್ಯೂಟ್, MB ಅಂದರೆ ಮಾಲಿಕ್ಯುಲರ್ ಮಾಸ್ ಆಫ್ ಸಲ್ಯೂಟ್ ಅಂತ. ಓಕೆ, ಇಷ್ಟು ನೆನಪಿರಲಿ ಅಷ್ಟೇ, ನಮಗೆ ನೆಕ್ಸ್ಟ್ ಬೇಕಾಗುತ್ತೆ. ಈಗ ಬರೋಣ, ಹಾಗಾದ್ರೆ ನೀವೇ ಹೇಳ್ತೀರಾ. WB ಅಂದರೆ ಏನಂತೆ? ವೆಯ್ಟ್ ಆಫ್ ಸಲ್ಯೂಟ್. MB ಅಂತಂದ್ರೆ ಮಾಲಿಕ್ಯುಲರ್ ಮಾಸ್ ಆಫ್ ಸಲ್ಯೂಟ್. ಅಷ್ಟೇ, ಅರ್ಥ ಆಗ್ತಿದೆಯಲ್ಲ? 1 ಲೀಟರಲ್ಲಿ ಎಷ್ಟು ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಡಿಸಾಲ್ವ್ ಆಗಿದೆ ಅಂತಕ್ಕಂಥದ್ದನ್ನು ನಾವು ಮೊಲಾರಿಟಿ ಅಂತ ಕರಿತೀವಿ, ರೈಟ್? ಸಿಮಿಲರ್ಲಿ ಬರ್ಕೊಳ್ಳೋಣ, ಬೇಕಾದ್ರೆ ಅದನ್ನು ಮತ್ತೆ ಬೇಡ, ಗೊತ್ತಿರಲಿ ಅಷ್ಟೇ. WB ಅಂತಂದ್ರೆ ವೆಯ್ಟ್ ಆಫ್ ಸಲ್ಯೂಟ್, ವೆಯ್ಟ್ ಆಫ್ ಸಲ್ಯೂಟ್. MB ಅಂತಂದ್ರೆ ಮಾಲಿಕ್ಯುಲರ್ ಮಾಸ್ ಆಫ್ ಸಲ್ಯೂಟ್. ಏನಂತ ಕರಿತೀವಿ ಅಂತಂದ್ರೆ ನಾವು ಮಾಲಿಕ್ಯುಲರ್ ಮಾಸ್ ಆಫ್ ಸಲ್ಯೂಟ್ ಅಂತ ಕರಿತೀವಿ, ರೈಟ್? ಇದರಲ್ಲೇ ಸೆಕೆಂಡ್ ಇನ್ನೊಂದು ಡೆಫಿನೇಷನ್ ಬರ್ಕೊಂಬೋಣ, ಯಾವುದಂತೆ? ಮೊಲಾಲಿಟಿ. ನೋಡಿ, ಮೊಲಾರಿಟಿ ಮತ್ತು ಮೊಲಾಲಿಟಿಗೂ ಸ್ವಲ್ಪ ಡಿಫ್ರೆಂಟ್ ಇದೆ. ಇದನ್ನ ಸ್ಮಾಲ್ ಎಮ್ ಇಂದ ಡಿನೋಟ್ ಮಾಡ್ತೀವಿ. ಏನಾಗಾರೆ ಸ್ಮಾಲ್ ಎಮ್ ಇಂದ ಡಿನೋಟ್ ಮಾಡ್ತಕ್ಕಂಥ ಡೆಫಿನೇಷನ್ ಬರೀರಿ ಅಂತಂದ್ರೆ ದ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್, ದ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಪ್ರೆಸೆಂಟ್ ಇನ್ ಅಥವಾ ಡಿಸಾಲ್ವ್ಡ್ ಇನ್, ಏನಾರ ಬರ್ಬೋದು, ಪ್ರೆಸೆಂಟ್ ಇನ್ 1 kg ಆಫ್ ಸಾಲ್ವೆಂಟ್, 1 kg ಆಫ್ ಸಾಲ್ವೆಂಟ್. ಇದನ್ನು ನಾವು ಮೊಲಾಲಿಟಿ ಅಂತ ಕರಿತೀವಿ. ಹಾಗಾದ್ರೆ ಮೊಲಾಲಿಟಿಗೂ ಕೂಡ ಫಾರ್ಮುಲಾ ಇದೆ. ದ ಮೊಲಾಲಿಟಿ M ಈಸ್ ಈಕ್ವಲ್ ಟು, ಇದನ್ನ ಸ್ಮಾಲ್ ಎಮ್ ಇಂದ ಡಿನೋಟ್ ಮಾಡ್ತೀವಿ. ಫಾರ್ಮುಲಾ ಏನಂತೆ? ಸೇಮ್, ಇಟ್ ಈಸ್ WB into 1000. ನೋಡಿ, ಆಗ್ಲೇನು ಮಾಡಿದ್ವು? MB into V ಅಂತ ಬರ್ದಿದ್ವಿ. ಈಗ ನಮಗೆ MB into WB ಅಂತ ಕರಿತೀವಿ. MB into WA, ಸಾಲ್ವೆಂಟ್ ಅಲ್ವಾ, ರೈಟ್? MB into WA ಅಂತ ಕರಿತೀವಿ. ನೀವೇ ಹೇಳ್ತೀರಾ ಹಾಗಾದ್ರೆ? WB ಅಂದರೆ ವೆಯ್ಟ್ ಆಫ್ ಸಲ್ಯೂಟ್, ವೆಯ್ಟ್ ಆಫ್ ಸಲ್ಯೂಟ್. MB ಅಂತಂದ್ರೆ ಮಾಲಿಕ್ಯುಲರ್ ಮಾಸ್ ಆಫ್ ಸಲ್ಯೂಟ್. WA ಅಂತಂದ್ರೆ ಏನಪ್ಪ ಅಂದ್ರೆ ಗೊತ್ತಿದೆ ನಿಮಗೆ, ದಟ್ ಈಸ್ ವೆಯ್ಟ್ ಆಫ್ ಸಾಲ್ವೆಂಟ್, ವೆಯ್ಟ್ ಆಫ್ ಸಾಲ್ವೆಂಟ್ ಅಂತ ಕರಿತೀವಿ, ರೈಟ್? ದೆನ್ ಇದಾದ್ಮೇಲೆ 1 more ಡೆಫಿನೇಷನ್ ಇದೆ, ಅದನ್ನ ಇಲ್ಲೇ ಬರ್ದ್ಬೋಣ. ಯಾವುದಂತೆ ಅದು? ಇಟ್ ಈಸ್ ಮೋಲ್ ಫ್ರಾಕ್ಷನ್, ರೈಟ್? ಥರ್ಡ್ ಒನ್ ಯಾವುದಂತೆ? ಮೋಲ್ ಫ್ರಾಕ್ಷನ್. ನೋಡಿ, ಇವೆಲ್ಲ ಕಾನ್ಸಂಟ್ರೇಷನ್ ಅನ್ನ ಮೆಜರ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಕ್ಕಂಥ ಟರ್ಮ್ಸ್ಗಳು. ಇಟ್ ಈಸ್ ಅ ಮೋಲ್ ಫ್ರಾಕ್ಷನ್. ಮೋಲ್ ಫ್ರಾಕ್ಷನ್ ನಾವು X ಅಂತ ಡಿನೋಟ್ ಮಾಡ್ತೀವಿ. ಇಟ್ ಈಸ್ ಡಿಫೈನ್ಡ್ ಆಸ್ ದ ರೇಷಿಯೋ ಆಫ್ ನಂಬರ್ ಆಫ್ ಮೋಲ್ಸ್ ಆಫ್ particular component to the total number of moles of all the components.
ಆಲ್ ದ ಕಾಂಪೊನೆಂಟ್ಸ್ ಪ್ರೆಸೆಂಟ್ ಇನ್ ಸೊಲ್ಯೂಷನ್, ಪ್ರೆಸೆಂಟ್ ಇನ್ ಸೊಲ್ಯೂಷನ್. ಇದನ್ನು ನಾವೇನಂತ ಕರಿತೀವಿ ಅಂತ ಮೋಲ್ ಫ್ರಾಕ್ಷನ್ ಅಂತ ಕರಿತೀವಿ. ನೋಡಿ ಇದು ಅರ್ಥ ಆಗಬೇಕು ಅಂತಂದ್ರೆ ಫಸ್ಟ್ ಒಂದು ಕಂಟೈನರ್ ತೊಗೊಂಡಿದ್ದೀನಿ. ಓಕೆ, ಇದರಲ್ಲಿ ಎ ಅಂತಕ್ಕಂಥ ಕಾಂಪೊನೆಂಟ್ ಇದೆ, ಬಿ ಅಂತಕ್ಕಂಥ ಕಾಂಪೊನೆಂಟ್ ಇದೆ. ಎರಡೇ ಕಾಂಪೊನೆಂಟ್ ತೊಗೋಣ, ಮತ್ತೆ 3 ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ. ಎರಡು ಕಾಂಪೊನೆಂಟ್ ಇದೆ. ಓಕೆ, ದ ಮೋಲ್ ಫ್ರಾಕ್ಷನ್ ಆಫ್ ಕಾಂಪೊನೆಂಟ್ ಎ ಕಂಡುಹಿಡಿಬೇಕಪ್ಪ. ಫಾರ್ ಎಕ್ಸಾಂಪಲ್ ದ ಮೋಲ್ ಫ್ರಾಕ್ಷನ್ ಆಫ್, ಫಾರ್ಮುಲಾ ಬರೆದ್ಬಿಡ್ತೀನಿ ನೋಡಿ, ಮೋಲ್ ಫ್ರಾಕ್ಷನ್ ಅಲ್ವಾ, ರೈಟ್, ಮೋಲ್ ಫ್ರಾಕ್ಷನ್ ಆಫ್ ಎ ಕಂಡುಹಿಡಿಬೇಕಲ್ವಾ. ಮೋಲ್ ಫ್ರಾಕ್ಷನ್ ಆಫ್ ಎನ್ ಹೆಂಗೆ ಡಿನೋಟ್ ಮಾಡ್ತೀವಿ, ಎಕ್ಸ್ ಎ. ಎಕ್ಸ್ ಎ ಅಂದರೆ ಮೋಲ್ ಫ್ರಾಕ್ಷನ್, ಎಕ್ಸ್ ಅಂತ ಕರಿತೀವಿ. ಮೋಲ್ ಫ್ರಾಕ್ಷನ್ ಆಫ್ ಎ ಏನಿರುತ್ತೆ, ದ ಮೋಲ್ ಫ್ರಾಕ್ಷನ್ ಆಫ್ ಎ ಇಸ್ ಡಿಫೈನ್ಡ್ ಆಸ್ ದ ನಂಬರ್ ಆಫ್ ಮೋಲ್ಸ್ ಆಫ್ ಎ ಪರ್ಟಿಕ್ಯುಲರ್ ಕಾಂಪೊನೆಂಟ್. ನಾವು ಪರ್ಟಿಕ್ಯುಲರ್ ಯಾವ ಕಾಂಪೊನೆಂಟ್ ಕಂಡುಹಿಡಿತಿದ್ದೀವಿ, ಎ ಕಂಡುಹಿಡಿತಿದ್ದೀವಿ ಅಲ್ವಾ. ಹಾಗಾಗಿ ದ ನಂಬರ್ ಆಫ್ ಮೋಲ್ಸ್ ಆಫ್ ಎ, ಪರ್ಟಿಕ್ಯುಲರ್ ಕಾಂಪೊನೆಂಟ್ ಎ, ಟು ದ ನಂಬರ್ ಆಫ್ ಮೋಲ್ಸ್ ಆಫ್ ಆಲ್ ದ ಕಾಂಪೊನೆಂಟ್ಸ್. ಎಷ್ಟು ಕಾಂಪೊನೆಂಟ್ಸ್ ಇದೆ, ಎರಡಿದೆ. ಟೋಟಲ್ ನಂಬರ್ ಅಂದ್ರೆ ಹೆಂಗಿರುತ್ತೆ, ಎನ್ ಎ ಪ್ಲಸ್ ಎನ್ ಬಿ. ದೇರ್ಫೋರ್ ದ ಮೋಲ್ ಫ್ರಾಕ್ಷನ್ ಆಫ್ component A is XA is equal to NA plus NA divided by NA plus NB. Similarly, the mole fraction of B ಕಂಡುಹಿಡಿತೀನಿ, XB is equal to NB, that is the ratio of mole fraction of particular component B to the total number of moles of all the component A and B. This is XB. ಈ ರೀತಿ 3 ಕಾಂಪೊನೆಂಟ್ ಇತ್ತು ಅಂದ್ರೆ XA, NA plus NB plus NC ಅಂತ ಬರ್ತಿತ್ತು ಅಷ್ಟೇ. ಅರ್ಥ ಆಗ್ತಿಲ್ಲ. ದಿಸ್ ಇಸ್ ಅಬೌಟ್ ಮೋಲ್ ಫ್ರಾಕ್ಷನ್. ಈ ರೀತಿ ಈ ಮೋಲ್ಸ್, ಮೊಲಾಲಿಟಿ, ಮೋಲ್ ಫ್ರಾಕ್ಷನ್, ಇದ್ರ ಬಗ್ಗೆ ನಾವು ಸೆಕೆಂಡ್ ಇಯರಲ್ಲಿ ಇನ್ ಡೀಟೇಲ್ ಆಗಿ ಸೊಲ್ಯೂಷನ್ಸ್ ಅಂತ ಚಾಪ್ಟರ್ ಇದೆ, ಅಲ್ಲಿ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀವಿ. ರಿಗಾರ್ಡಿಂಗ್ ಅಬೌಟ್ ದೀಸ್ ಕಾನ್ಸೆಪ್ಟ್ಸ್, ಹೈಯರ್ ಲೆವೆಲ್ ಕಾನ್ಸೆಪ್ಟ್ಸ್, ಇಂಡಿಯಾದ ಕಾನ್ಸೆಪ್ಟ್ ಅನ್ನು ನಾವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬೇಕಾದ್ರೆ ಈ ಫಾರ್ಮುಲಾಸ್ಗಳನ್ನು ಯೂಸ್ ಮಾಡಿಕೊಂಡು ಕ್ಯಾಲ್ಕುಲೇಟ್ ಮಾಡೋಣಂತೆ. ರೈಟ್, ದಿಸ್ ಕಂಪ್ಲೀಟ್ಸ್ ಯುವರ್ ಚಾಪ್ಟರ್ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ. ನೋಡಿ, ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಅಲ್ಲಿ ಬರ್ತಕ್ಕಂಥ ಎಲ್ಲ ಕಾನ್ಸೆಪ್ಟ್ಸ್ಗಳನ್ನ ಡಿಸ್ಕಸ್ ಮಾಡಿದ್ದೀನಿ. ಬಟ್ ಸ್ವಲ್ಪ ಕನ್ಫ್ಯೂಷನಿಂಗ್ ಚಾಪ್ಟರ್ ಇದು. ನೀವು ಎಷ್ಟು ಕಲ್ತ್ರು ಕೂಡ ಗ್ರಾಮ್ ಮಾಲಿಕ್ಯುಲರ್ ಮಾಸು, ಆಟೋಮಿಕ್ ಮಾಸು, ಮೊಲಾರಿಟಿ, ಮೋಲ್ ಫ್ರಾಕ್ಷನ್ ಎಲ್ಲ ಕನ್ಫ್ಯೂಷನ್ ಅನಿಸುತ್ತೆ. ಸಾಧ್ಯವಾದಷ್ಟು ರಿಪಿಟೇಷನ್ ಮಾಡಿ. ರಿಗಾರ್ಡಿಂಗ್ ಅಬೌಟ್ ದೀಸ್ ಕಾನ್ಸೆಪ್ಟ್ಸ್ ಯಾವುದಾದ್ರೂ ಡೌಟ್ಸ್ ಕಳೀತೀರಾ, ನೀವು ಯಾವಾಗ ಬೇಕಾದರೂ ಕೇಳ್ಬೋದು. ಇದು ರಿಗಾರ್ಡಿಂಗ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಮತ್ತು ಹೈಯರ್ ಲೆವೆಲ್ ಕಾನ್ಸೆಪ್ಟ್ಸ್ಗಳನ್ನು CET ನೀಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ.